ಹಾಯ್ ಹಲೋ ನಮಸ್ಕಾರ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಒಂದೆರಡು ಮೂರು ದಿನ ವಿಡಿಯೋ ಬಿಟ್ಟಿಲ್ಲ. ಈ ವಿಡಿಯೋನು ನೀವು ನೋಡುವಂಥದ್ದಲ್ಲ. ಭಾಳ ಪ್ರೀತಿ ಕೊಟ್ಟು ನಮ್ಮನ್ನು ಇಲ್ಲಿ ಮಠ ತಂದು ನಿಲ್ಲಿಸಿದಂಥ ನಮ್ಮ ಸಬ್ಸ್ಕ್ರೈಬರಿಗೆ, ನಮ್ಮನ್ನು ಝೀರೋಯಿಂದ ನೋಡ್ಕೊಂಡು ಬಂದು ಇಲ್ಲಿ ಮಠ ಅದೇ ಪ್ರೀತಿ, ಅದೇ ವಿಶ್ವಾಸ ಇಟ್ಟು, ಅದೇ ನಂಬಿಕೆನ ಮೇಲೆ ಇಟ್ಟವರಿಗೆ, ನಮ್ಮ ಸಬ್ಸ್ಕ್ರೈಬರಿಗೆ ಭಾಳ ಥ್ಯಾಂಕ್ಸ್. ನಿಮಗೆ ನಮ್ಮಿಂದ ಒಂದು ಸ್ವಲ್ಪ ಬೇಜಾರಾಗತ್ತೈತಿ, ಒಂದು ಸ್ವಲ್ಪ ವಿಡಿಯೋ ಬಿಡಾಗತ್ತಿಲ್ಲ. ಇಷ್ಟು ದಿನ ನೋಡ್ಕೋತ ಬಂದಿರಿ, ಇದೊಂದು ಸಲ ಕ್ಷಮೆ ಇರಲಿ. ಈ ವಿಡಿಯೋನ ನೀವು ಇಲ್ಲಿ ಈಗ ನೋಡ್ರಿ, ಇಷ್ಟೇನು ನೋಡಿದ್ರಲ್ಲ ಸಾಕು. ಈಗ ಇದನ್ನ ವಿಡಿಯೋ ತೆಗೆದು ಹೋಗ್ಬಿಟ್ರಿ, ಇದು ನಿಮಗಲ್ಲ ವಿಡಿಯೋ. ನೀವು ಈ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ. ನಿಮಗೆ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಒಂದು ಒಳ್ಳೆ ವಿಡಿಯೋ ತೊಗೊಂಡು ಬರ್ತೀವಂತ ನಿಮ್ಮನ್ನು ನಗ್ಸಾಕ. ಆದರೆ ಈ ವಿಡಿಯೋ ದಯವಿಟ್ಟು ಇಲ್ಲಿಗೆ ತೆಗೆದುಬಿಡ್ರಿ. ನಾ ಇಷ್ಟು ದಿನ ಆದರೂ ಈ ಥರ ಮಾತಾಡೋಂಗಿಲ್ಲ, ಸ್ವಲ್ಪ ರಫ್ ಆಗಿ ಮಾತಾಡೋಂಗಿಲ್ಲ. ನಮ್ಮ ಫ್ಯಾಮಿಲಿ ನೋಡ್ತಿರ್ತಾರೆ ನಮ್ಮ ವಿಡಿಯೋಸ್, ಮನ್ಯಾಗ ಎಲ್ಲರೂ ಹಾಕೊಂಡು ನೋಡ್ತಿರ್ತಾರೆ, ಟಿ ವಿ ಒಳಗೆ ನೋಡ್ತಿರ್ತಾರೆ. ನಾ ಯಾವತ್ತೂ ಏನೋ ಮಾತಾಡೋಂಗಿಲ್ಲ, ಮಾತಾಡೋಕೆ ಬರೋಂಗಿಲ್ಲ ಅಂತಲ್ಲ, ಎಲ್ಲ ಬರುತ್ತೆ. ಸಣ್ಣ ಹುಡುಗರು ಮಾತಾಡ್ತಾರೆ, ಆದ್ರೆ ಮಾತಾಡೋಂಗಿರಲ್ಲ. ಆದ್ರೆ ಯಾಕಂದ್ರೆ ನಮ್ಮ ವಿಡಿಯೋಸ್ ನೋಡ್ತಿರ್ತಾರೆ ಫ್ಯಾಮಿಲಿ ಅಂತ. ಅದಕ್ಕೆ ನೀವು ಈ ವಿಡಿಯೋನ ಇಲ್ಲಿಗೆ ತೆಗೀರಿ. ಈಗ ಟಾಪಿಕ್ಕಿಗೆ ಬರೋಮು. ಮಾತಾಡಲ್ಲ ನೀವು ಅಣ್ಣ ತಮ್ಮ ಮಾತಾಡೋಂಗಿಲ್ಲ ಅಂತ. ಅಣ್ಣ ತಮ್ಮ ಮಾತಾಡೋಂಗಿಲ್ಲ ಅಂತೇನಿಲ್ಲ, ಅಣ್ಣ ತಮ್ಮ ಮಾತಾಡ್ತೀವಿ, ಮಾತಾಡಂಗೂ ಇಲ್ಲ. ನಾವು ಅಣ್ಣ ತಮ್ಮ ಅಲ್ಲ, ಅದು ಯಾಕೆ ಏನು ಅಂತ ಎಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ನಿನ್ನೆ ಒಂದು ವಿಡಿಯೋ ನೋಡಿದೆ ನಾನು, ಅವ್ರು ಬಿಟ್ಟಿದ್ದು. ಆ ವಿಡಿಯೋ ಒಳಗೆ ನನಗೇನು ಅಷ್ಟು ಏನೇನು ಮಾತಾಡಿದ, ಏನು ಕ್ಲಾರಿಟಿ ನನಗೇನು ಅಷ್ಟು ಗೊತ್ತಾಗಲಿಲ್ಲ. ಆ ವಿಡಿಯೋ ಕಮೆಂಟ್ ಒಳಗೆ ರಾಡಿ ಮಾಡಿಬಿಟ್ರಿ ನಮ್ಮ ಬಗ್ಗೆ. ನೀವು ನಮ್ಮ ಬಗ್ಗೆ ನಿಮಗೆ ಏನು ಗೊತ್ತು, ಏನು ಇಲ್ಲ, ಏನು ಗೊತ್ತೈತೆ ಏನಿಲ್ಲ. ದೀಪಾ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ, ಇವ್ರಿಗೆ ಸೊಕ್ಕ ಬಂದೈತಿ, ಇವ್ರಿಗೆ ರೊಕ್ಕ ಬಂದವು, ಇವ್ರಿಗೆ ಅಂಥದ್ದು ಇಂಥದ್ದು. ನಿಮಗೇನೂ ಗೊತ್ತಿಲ್ಲ ನಮ್ಮ ಬಗ್ಗೆ. ಗೊತ್ತಿದ್ರೆ ನೀವು ಈ ಥರ ಕಮೆಂಟ್ಸ್ ಹಾಕಂಗೇ ಇಲ್ಲ. ನಮ್ಮ ಬಗ್ಗೆ ಗೊತ್ತಿದ್ದವ್ರಂತೂ ಈ ರೀತಿ ಕಮೆಂಟ್ಸ್ ಹಾಕಂಗೇ ಇಲ್ಲ. ಈಗೀಗ ಬಂದಿರಿ ಅನ್ಸುತ್ತೆ, ನೀವು ಈಗೀಗ ನೋಡಾಕತ್ತೀರ ಅಂತ. ಈಗೀಗ ನೋಡಾಕತ್ತಿರ್ಬೋದು ನಮ್ಮ ವಿಡಿಯೋಸ್, ಅವ್ರ ವಿಡಿಯೋಸ್ ಈಗೀಗ ನೋಡಾಕತ್ತಿರ್ಬೋದು. ನಾವು ವಿಡಿಯೋ ಸ್ಟಾರ್ಟ್ ಮಾಡ್ದಾಗಿಂದನೂ ನೋಡ್ಕೊಂಡು ಬಂದವ್ರಿಗೆ ನಾವೇನಂತ ಗೊತ್ತು. ಅವ್ರು ನಮ್ಗೆ ಯಾವತ್ತೂ ಆ ಥರ ಕಮೆಂಟ್ ಹಾಕಲ್ಲ, ನೀವು ಹಾಕಾಗತ್ತೀರಿ. ಅದಕ್ಕೆ ನಿಮ್ಗೆ ಅರ್ಥ ಮಾಡ್ಸಕ್ಕ ಈ ವಿಡಿಯೋ. ವಿಡಿಯೋ ಒಳಗೆ ಕಮೆಂಟ್ಸ್ ನೋಡಿದೆ, ಭಾಳ ಚಂದ ಕಮೆಂಟ್ಸ್ ಇದ್ದು. ಅದಕ್ಕೆ ಏನೇನ ಮಾತಾಡೋಂಗಿಲ್ಲ, ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಆಗೈತಿ, ಅದು ಆಗೈತಿ, ಇದು ಆಗೈತಿ, ಏನೋ ಆಗೈತಿ, ಓಕೆ ಆಗೈತಿ. ಈಗ ಹೆಂಗಾಗುತ್ತೆ ಅಂದ್ರೆ, ಅದು ಆಗೈತಿ. ಆ ಕಮೆಂಟ್ಸ್ ನೋಡೋಣ, ಅದು ಆಗೈತಿ ಅನ್ನೋಣ. ಇಲ್ಲಿ ಏನಾಗುತ್ತೆ, ತಪ್ಪು ನಮ್ಮದೇ ಐತಿ. ನಾವೇ ಉಚ್ಚಿಗೆಂಡಿಗಳು, ನಾವೇ ಉದ್ರಿಗಳು, ನಾವೇ ಏನು ತಪ್ಪು ಮಾಡಿಬಿಟ್ಟಿವಿ, ದೊಡ್ಡ ತಪ್ಪು ಮಾಡಿಬಿಟ್ಟಿವಿ, ಇವ್ರಿಗೆ ಮೋಸ ಮಾಡಿಬಿಟ್ಟಿವಿ, ಇವ್ರದ್ದೇನು ಕಸ್ಕೊಂಡ್ಬಿಟ್ಟಿವಿ, ಇವ್ರದ್ದೇನು ತಿಂದುಬಿಟ್ಟಿವಿ ಅನ್ನೋರ್ ಗತೆ ಕಮೆಂಟ್ಸ್ ಅದಾವೆ ವಿಡಿಯೋ ನೋಡಿದ್ರೆ. ವಿಡಿಯೋ ಒಳಗೆ ಆ ಥರ ಏನು ಅಂದಿಲ್ಲ ಅವನು. ಆದ್ರೆ ಈ ಥರ ಪ್ರಾಬ್ಲಮ್ ಆಗೈತಿ, ಏನೋ ಒಂದು ಸಣ್ಣ ಪುಟ್ಟ ಫ್ಯಾಮಿಲಿ ಒಳಗೆ ಪ್ರಾಬ್ಲಮ್ ಇರ್ತಾವಂತ ನಾನು. ಬಟ್ ಅದು ಪ್ರಾಬ್ಲಮ್ ಏನಂತ ನಾ ಹೇಳ್ತೀನಿ. ನಾ ಯಾಕೆ ಹೇಳ್ತೀನಿ ಅಂದರೆ, ಈಗ ಒಳ್ಳೆಯವರಾಗಿ ಇರಬೇಕು, ಎಷ್ಟು ಅಷ್ಟೇ. ನಮಗೆ ಇಲ್ಲಿ ಮಠ ಬಂದೈತಿ, ನಮ್ಮ ಕ್ಯಾರೆಕ್ಟರ್ಗೆ ನಮ್ಮ ಇಮೇಜ್ ಡ್ಯಾಮೇಜ್ ಆಗಕ್ಕೆ ಅಲ್ಲಿ ಮಠ ಬಿಡೋಂಗಿಲ್ಲ ನಾನು. ಅಷ್ಟು ಒಳ್ಳೆಯವಲ್ಲ, ಒಳ್ಳೆವ ಅಂತ ಹೇಳ್ಕೊಂಡು ಅಡ್ಡಾಡಂಗಿಲ್ಲ. ಆದ್ರೆ ಯಾರಿಗೆ ಹಿಂಗೆ ಕೆಟ್ಟದ್ದು ಮಾಡೋದು, ಕೆಟ್ಟದ್ದು ಬಯಸೋದು, ಆ ಥರ ಮಾಡೋಕ್ಕೆ ಹೋಗಿಲ್ಲ ಯಾವತ್ತು. ಒಳ್ಳೆತನದಿಂದೇ ಅದೀನಿ, ಯಾರಿಗೆ ಕೆಟ್ಟದ್ದು ಮಾಡಬಾರ್ದು. ಮೇಲೆ ದೇವ್ರು ನೋಡ್ತಿರ್ತಾನೆ, ನಮಗೂ ಮುಂದೊಂದು ದಿನ ಇನ್ನೊಬ್ರು ಮಾಡೋರು ಇರ್ತಾರಂತ ನಾ ಯಾರಿಗೂ ಏನು ಕೆಟ್ಟದ್ದು ಬಯಸಿಲ್ಲ. ಅಂದ್ರೆ ಅವ್ರು ಹಾಳು ಮಾಡಕತ್ತಾರ ಅಂತಲ್ಲ. ಆ ವಿಡಿಯೋ ಒಳಗೆ ಏನು ಆ ಥರ ಇಲ್ಲ. ಕಮೆಂಟ್ಸ್ ಒಳಗೆ ನೋಡಿದ್ರೆ, ಆ ವಿಡಿಯೋ ಆನ್ ಮಾಡಿ ಕಮೆಂಟ್ಸ್ ಒಳಗೆ ನೋಡಿಬಿಟ್ರೆ ನಾವೇನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟಿವಿ ಅನ್ನೋರ ಥರ ಕಮೆಂಟ್ಸ್. ಏನು ಮಾಡಿವೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತೀನಿ. ಒಂದೊಂದು ಟಾಪಿಕ್ ಮಾತಾಡ್ತೀನಿ, ನೀವು ಅಷ್ಟೇ ನೋಡಿರಿ. ನಮ್ಮ ಸಬ್ಸ್ಕ್ರೈಬರ್ ಯಾರು ಈ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ. ಆದರೂ ಕಂಟ್ರೋಲ್ ಒಳಗೆ ಮಾತಾಡ್ತೀನಿ. ನೀವು ಕಮೆಂಟ್ಸ್ ಹಾಕ್ತಿರಲ್ಲ, ಇಲ್ಲಿ ಕಮೆಂಟ್ಸ್ ಏನು ತೋರಿಸುತ್ತಪ್ಪ, ನಿಮ್ಮ ಕಮೆಂಟ್ಸ್ ಏನು ತೋರಿಸುತ್ತಂದ್ರೆ, ನಿಮ್ಮ ತಂದೆ ತಾಯಿ ನಿಮ್ಗೆ ಏನು ಕಲಿಸ್ಯಾರ ಅಂತ ಅದು ತೋರಿಸುತ್ತೆ ಫಸ್ಟ್. ಅಂದರೆ ನಿಮ್ಮ ತಂದೆ ತಾಯಿ ಹಿಂಗೆ ಕಲಿಸಿರ್ತಾರ, ಹಿಂಗೆ ಇನ್ನೊಬ್ರು ಅವ್ರು ಯಾರು ಏನು ವಿಡಿಯೋ ಮಾಡ್ತಾರೆ ಅವ್ರಿಗೆ ಹಂಗೆ ಅನ್ನೋದು ಹಿಂಗೆ ಅನ್ನೋದು, ಅದು ನಿಮ್ಮ ತಂದೆ ತಾಯಿ ನಿಮಗೆ ಏನು ಕಲಿಸ್ಕೊಟ್ಟಾರ ಅನ್ನೋದು ಅದು ತೋರಿಸುತ್ತೆ. ಹಿಂಗೆ ಒಬ್ರ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ, ಏನೋ ವಿಡಿಯೋ ನೋಡ್ತೀರಿ, ಆ ವಿಡಿಯೋಯಿಂದ ನಿಮ್ಗೆ ಏನು ಗೊತ್ತಾಗತ್ತೆ, ನಾ ಹೆಂಗೆ ಕಾಣ್ತೀವಿ, ಹಿಂದೆ ಏನು ಇರ್ತೀವಿ, ನಮ್ಮ ಜೀವನ ಹೆಂಗೆ, ಅದು ನಿಮ್ಗೇನು ಗೊತ್ತಿರಲ್ಲ. ಆ ವಿಡಿಯೋ ಒಳಗೆ ಒಂದು ಸ್ವಲ್ಪ ಏನು ಕಾಣ್ತೀವಲ್ಲ, ಅದನ್ನ ನೋಡಿ ನೀವು ಜಡ್ಜ್ ಮಾಡಿ ಕಮೆಂಟ್ ಹಾಕ್ತೀರಿ ಅಂದ್ರೆ ಲಿಮಿಟ್ ಇಲ್ಲ ಅದಕ್ಕೆ. ಅಕ್ಕಿಗೆ ಹಿಂಗೆ ಇಕ್ಕಿ ಹಂಗೆ ಸೊಕ್ಕು ಅವ್ರದ್ದು ಇದು ನೋಡಬಾರ್ದು, ಅದು ನೋಡಬಾರ್ದು, ಈ ಥರ ಕಮೆಂಟ್ಸ್ ಹಾಕ್ತಿದ್ರಿ ನಮಗಂತೂ ಏನು ಫರ್ಕ್ ಬೀಳಲ್ಲ. ನೋಡ್ತೀವಿ, ಬೇಜಾರಂತೂ ಆಗುತ್ತೆ, ನೋವಂತೂ ಆಗುತ್ತೆ, ಅದು ಅಂತೂ ಖರೆ.
ಏನಪ್ಪ ಸುಮ್ಮನೆ ಹಿಂಗೆ ಅಂತಾರೆ, ಸುಮ್ಮನೆ ಹಿಂಗೆ ಅನ್ಸ್ಕೋಬೇಕಲ್ಲ, ಏನು ಮಾಡ್ಬೇಕು ಅಂತ ನಮ್ಮ ದಿನ ಹಾಳಾಗ್ತಿರ್ತಾವೆ, ನಮ್ಮ ಕೆಲಸಗಳು ಹಾಳಾಗ್ತಿರ್ತಾವೆ, ನಮ್ಮ ಏನೇನೋ ನಿಮ್ಮ ಒಂದು ಕಮೆಂಟಿಂದ ಭಾಳ ಲುಕ್ಷಣ ಆಗ್ತಿರ್ತಾವೆ ಹಿಂದೆ ಲೈಫ್ ಒಳಗೆ. ಅದು ಹೋಗಲಿ. ಇದರಿಂದ ಫಸ್ಟ್ ಆಫ್ ಆಲ್ ಅಂತೂ ನಿಮ್ಮ ತಂದೆ ತಾಯಿ ನಿಮ್ಗೆ ಹೆಂಗೆ ಬೆಳೆಸ್ಯಾರ, ನಿಮ್ಮ ತಂದೆ ತಾಯಿ ನಿಮ್ಗೆ ಏನು ಸಂಸ್ಕೃತಿ ಕೊಟ್ಟಾರ ಅಂತ ಗೊತ್ತಾಗುತ್ತೆ. ದೀಪಾ ಅಂದು ಓವರ್ ಆ್ಯಕ್ಟಿಂಗ್ ಓವರ್ ಮಾಡೋದು ಭಾಳ ಮಾಡ್ತಾಳೆ. ಬರೀ ಇದೇ ಕೇಳ್ದಾಗೈತೆ ಮೊದಲಿಂತನ. ಆಕೆ ಇರೋದೇ ಹೆಂಗೆ, ಸಣ್ಣವ್ರ ಗತಿಗೆ ಎಂಜಾಯ್ ಕ್ಲೋಸ್ ಆಗಿ ಎಲ್ಲರ ಜೋಡಿ ನಕ್ಕೋತ ಆಡ್ಕೋತ, ನಮ್ಮವರು ಬರ್ರಿ ಕರ್ಕೊಂಡು ಎಲ್ಲರನ್ನೂ ಒಟ್ಟಾಗಿ ಇಟ್ಕೊಂಡು, ಈ ಥರ ಆಕಿಂದ ಒಂದು ಸ್ವಭಾವ. ಅದು ನಿಮಗೆ ಓವರ್ ಆ್ಯಕ್ಟಿಂಗ್ ಅನ್ಸಿದ್ರೆ, ಸತ್ಯ ಹೇಳಿದ್ರೆ ಕೇಳಂಗಿಲ್ಲ, ಸುಳ್ಳು ಹೇಳಿದ್ರೆ ಜಲ್ದಿ ನಾಡ್ತಾರೆ. ಅದಕ್ಕೆ ಸತ್ಯ ಹೇಳಿದೆ ಆಕಿ ಹಂಗಿಲ್ಲ, ಹಂಗಿರೋದೇ ಹಂಗಂತ. ಇದು ಸುಳ್ಳು ಹೇಳ್ತೀನಿ ಕೇಳ್ರಿ, ಹಿಂಗೆ ತಿಳ್ಕೊರಿ ನೀವು. ಹೌದು, ದೀಪಾ ಓವರ್ ಆ್ಯಕ್ಟಿಂಗೇ ಮಾಡ್ತಾಳೆ. ದೀಪಾ ಭಾಳ ಓವರ್ ಆ್ಯಕ್ಟಿಂಗ್ ಅದಾಳೆ. ಓಕೆ, ಈಗೇನೋ ನಿಮ್ಮದು ಮನಸ್ತಾಪ ಆಗೈತೆ ಸ್ವಲ್ಪ, ಸಿಟ್ಟೊಳಗೆ ವಿಡಿಯೋ ಒಳಗೆ ಏನೇನೋ ಮಾತಾಡ್ಬಿಡ್ತೀರಿ, ಆಮೇಲೆ ನೀವು ಪಶ್ಚಾತ್ತಾಪ ಪಡ್ತೀರಿ, ಹಿಂಗೆ. ಒಬ್ಬೊಬ್ರು ಕ್ಯಾರೆಕ್ಟ್ ಒಂದೊಂದು ಥರ, ಒಬ್ಬೊಬ್ರು ಹೇಳ್ಕೊತಾರ, ಒಬ್ಬೊಬ್ರು ಅಷ್ಟೇ ಹಿಂಗೆ ಅಂತ ಕ್ಲೂ ಕೊಡ್ತಾರ, ಒಬ್ಬೊಬ್ರು ಡೈರೆಕ್ಟ್ ಹೇಳ್ತಾರ. ನಾ ಹಿಂಗೆ ಏನಾಗಿದ್ದು ಹಿಂಗೆ ಹೇಳ್ತಿರ್ತೀನಿ, ಹಿಂಗಾತು ಅಂತ. ಆಮೇಲೆ ಅದು ವಾಪಸ್ ಅದು ಹಂಗಾತ ಅಂತ ಹೇಳ್ತೀನಿ. ಅದ್ರಾಗ ಏನೈತಿ, ಈಗ ಜೀವನದಾಗ ಏನೂ ತಪ್ಪ ನಡೆಯಂಗಿಲ್ಲ ಹೇಳ್ರಿ, ಅವ ಬಿದ್ದಾನ ಅಂತ ಹೇಳ್ತೀನಿ, ವಾಪಸ್ ಎದ್ದಿರ್ತಾನವ, ಎದ್ದು ನೋಡವ ಅಂತ ಹೇಳ್ತೀನಿ. ಅವ ಬಿದ್ದಾನ ಅಂತಿದ್ದಿ, ಈಗೇನು ಎದ್ದಾನ ಅನ್ನಗತ್ತಿ, ಈಗ ಹೆಂಗೆ ಎದ್ನವ, ಈಗ ಹೆಂಗೆ ಬಿದ್ದನವ ಅಂದ್ರೆ ಏನು? ಅವ ಬಿದ್ದಾನ ಅಂತೀವಿ. ಈಗ ಮನ್ಯಾಗ ಜಗಳ ಆಡ್ಯಾರ ಅಂತ ಹೇಳ್ತೀವಿ, ಒಂದಾಗ್ಯಾರ ಅಂದಾಗ ಒಳ್ಳೆ ಒಂದಾದ್ರಪ್ಪ ಅಂತೀವಿ. ಅದೇ ಅಷ್ಟೇ. ಅದ್ರ ಬಗ್ಗೆನೂ ಏನು ಹೇಳ್ಬೇಕಂತ ಗೊತ್ತಾಗವಲ್ತು. ಸಿಟ್ಟೊಳಗೆ ಏನೇನೋ ಮಾತಾಡಿ, ಸಿಟ್ಟೊಳಗೆ ಏನರ ಡಿಸಿಷನ್ ತೊಗೊಂಡು ಆಮೇಲೆ ಪಶ್ಚಾತ್ತಾಪ ಪಡುವಂಥ ಅಲ್ಲ ನಾನು ಏನು ಸಿಟ್ಟೊಳಗಾರ ತೊಗೊಲಿ, ಇದರೊಳಗಾರ ತೊಗೊಲಿ, 100 ಸಲ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡು 100 ಸಲ ಥಿಂಕ್ ಮಾಡೇ ತೊಗೋತೀನಿ. ಅದು ತಪ್ಪು ಸರಿ ಅಂತ ಫಸ್ಟ್ ನೋಡೋಂಗಿಲ್ಲ, ಫಸ್ಟ್ ಡಿಸಿಷನ್ ತೊಗೋತೀನಿ, ಆಮೇಲೆ ಆ ಡಿಸಿಷನ್ನೇ ಸರಿ ಮಾಡ್ತೀನಿ ಅಷ್ಟೇ. ಜಗಳದ ಬಗ್ಗೆ ಮಾತಾಡೋದು, ಯಾಕೆ ಮಾತಾಡಲ್ಲ ಅಂತ ಮಾತಾಡಲ್ಲ ಅನ್ನೋಕೆ ಏನಿಲ್ಲ. ಮನಸ್ತಾಪ ಆಗೈತೆ ಸ್ವಲ್ಪ ನಮಗೆ, ಅವ್ರಿಗೆ ನಮಗೆ ಮನಸ್ತಾಪ ಆಗೈತಿ. ಮನಸ್ತಾಪ ಯಾರಿಗೆ ಆಗೈತಿ ಅಂದ್ರೆ, ನನಗೆ ನಮ್ಮ ಅಣ್ಣಗೂ ಆಗೈತಿ, ದೀಪಾಗೂ ಆಗೈತಿ, ಸುಂತಾಬಾಯಿಗೂ ಆಗೈತಿ, ಎಲ್ಲರಿಗೂ 4 ಮಂದಿಗೆ ಆಗೈತಿ. ಒಬ್ರಿಗೊಬ್ರು ಮಾತಾಡಲ್ಲ ಅಂದರು, ಅವ್ರವ್ರಂತೂ ಯಾರೂ ಮಾತಾಡೋಂಗಿಲ್ಲ. ಅವ್ರು ನನ್ನ ಜೋಡಿ ಮಾತಾಡೋಂಗಿಲ್ಲ. ನಾನು ನಮ್ಮ ಅಣ್ಣ ಅಷ್ಟೇ ಮ್ಯಾಗ ಮಾತಾಡ್ತೀವಿ, ಅವ್ರು ಬಿಟ್ರೆ ಯಾರಕ್ಕೂ ಒಬ್ರಿಗೊಬ್ರು ಮಾತಾಡೋಂಗಿಲ್ಲ. ಯಾಕೆ ಮಾತಾಡೋಂಗಿಲ್ಲ ಅಂದ್ರೆ, ಈಗ ನಾನು ಅದನ್ನ ಯಾಕೆ ಸುಮ್ಮನೆ ಹೇಳ್ಕೊತ ಕುಂದಿರ್ಲಿ ಅಂತ ಬಿಟ್ಟು ಬಿಡ್ಬೋದು. ಈಗ ನನ್ನ ಇಮೇಜ್ ಡ್ಯಾಮೇಜ್, ಈಗ ಅದು ಏನು ಅನಿಸ್ಬಿಡುತ್ತಾ, ನಾವು ಇವ್ರಿಗೆ ದೂರ ಇಟ್ಟೀವಿ. ಈಗ ಜನ ಕಮೆಂಟ್ಸ್ ಮಾಡೋದು ನೋಡಿದ್ರೆ, ಇವ್ರಿಗೆ ರೊಕ್ಕ ಬಂದಾವು, ಇವ್ರಿಗೆ ನಾವು ದೂರ ಇಟ್ಟು ಇವ್ರಿಗೆ ಕೇರ್ಲೆಸ್ ಮಾಡಾಕತ್ತೀವಿ, ಇವ್ರಿಗೆ ಅದು ಮಾಡಾಕತ್ತೀವಿ, ಇವ್ರಿಗೆ ಅದು ಮಾಡಿದ್ರು, ಅದು ಹಿಡ್ದಿಲ್ಲ, ಅದು ನೆನಪಿಟ್ಕೋಬೇಕು, ಇದು ನೆನಪಿಟ್ಕೋಬೇಕು. ಹಂಗೆ ನೆನಪಿಟ್ಕೊಳ್ಳೋ ಭಾಳ ಅದಾವು. ನಾವು ನೆನಪು ಇಟ್ಕೊಂಡಿರ್ತೀವಿ, ಅಷ್ಟು ಇದು ಅಲ್ಲ. ಅವರು ನೆನಪಿಟ್ಕೊಂಡಿರ್ತಾರೆ, ಅವರು ಅಷ್ಟು ಇದು ಅಲ್ಲ. ಅದು ಗೊತ್ತಿರುತ್ತೆ ನಿಮಗೆ, ಅವ್ರು ನಮಗೆ ಏನು ಮಾಡಿದರು, ನಾವು ಅವ್ರಿಗೆ ಏನು ಮಾಡಿದ್ವಿ. ಯಾರ ನಮ್ಮ ಮನೆಗೆ ಬಂದವ್ರ ಮೇಲೇನೂ ಬ್ಲೇಮ್ ಮಾಡ್ತೇವೆ, ಇದು ತಪ್ಪು ಹೊರಿಸ್ತೀವಿ. ಅವ್ರು ಬಂದು ಹೋದ್ಮೇಲೆ ಹಿಂಗಾತು, ಅವ್ರ ಪಾಡಿಗೆ ಅವ್ರು ಬಂದರು, ಅವ್ರು ಹೋದರು, ನಿಮ್ಮ ಮಾತು ಕೇಳಿ ನಮ್ಮ ಮನೆಗೆ ಯಾರೂ ಬರೋಂಗಿಲ್ಲ ಇನ್ನೊಂದ್ಸಲ. ಹಿಂಗೆ ಮಾತಾಡ್ತೀರಿ, ಉಲ್ಟಾ ಪಲ್ಟಾ ಮಾಡಿ ಇನ್ನೊಬ್ರು ಸಂಸಾರ ಸತ್ಯಾನಾಶ ಮಾಡ್ತೀರಿ ನೀವು. ಒಬ್ಬರು ಇಮೇಜ್ ಇಷ್ಟು ಜಲ್ದಿ ಹಾಳು ಮಾಡಿಬಿಡ್ತೀರಿ. ನಾವು ಇಲ್ಲಿ ಮಟ್ಟ ಬರ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಬಂದೀವಿ ಅಂತ ನಮಗೆ ಗೊತ್ತು. ದೀಪಾಗ ಅವ್ರ ತವ್ರ ಮನೆಗೆ ಕಳ್ಸಿಂದ ಭಾಳ ಮಂದಿ ಮಾತಾಡಕತ್ತೀರಿ ಅದ್ರ ಬಗ್ಗೆ. ಕರೆಕ್ಟ್, ನಾವಾಗ ಹೇಳಿದ್ದೆ ಹಿಂಗೆ ಬಾಣೆತನ ಮಾಡಲಿಲ್ಲ, ಕಳಿಸಿದ್ರು ಅಂತ. ಅದು ಅವ್ರದ್ದೇನೋ ಪರ್ಸ್ನಲ್, ಅವ್ರದ್ದು ಮಗಳದಷ್ಟೇ ನೋಡೋಕ್ಕಾಗಲ್ಲ, ಮಗಂದು ನೋಡ್ಬೇಕು. ನಾನು ಒಂದೇನೋ ಹಿಂಗೆ ಕಂಡೀಷನ್ ಹಾಕಿದ್ದೆ ಅವ್ರಿಗೆ, ಹಿಂಗಿರ್ಬೇಕು ಅಂತ. ಅವ್ರಿಗೆ ಹಂಗಾಗಲ್ಲಪ್ಪ, ನಮ್ಮದು ಮುಂದೆ ಹುಡುಗ ಮದುವೆ ಅಂತ ಇರ್ತಾವನು, ನಮಗಾಗಲ್ಲ ನಿಮಗಾಗಲ್ಲ ಅಂತ ಬಿಟ್ಟಿತ್ತದು. ಆಗಲ್ಲ ಅಂತ ಅವರು ಕಳಿಸಿದ್ರು. ವಾಪಸ್ ಹೋಗ್ಯಾಳಂದ್ರೆ ವಾಪಸ್ ಎಲ್ಲ ಹೊಂದಾಣಿಕೆ ಆಗೈತಿ, ಸರಿ ಆಗೈತಿ. ಅವ್ರ ತಪ್ಪು ಅವ್ರಿಗೆ ಆಗಿರುತ್ತೆ, ನಮ್ಮ ತಪ್ಪು ನಮಗೂ ಆಗಿರುತ್ತೆ. ನಾವು ಹೋಗ್ಬಿಡು ಆಯ್ತು. ಮತ್ತು ಎಷ್ಟು ದಿನ ಏನು ಬೇರೆ ಸಂಬಂಧ ಅಂತೂ ಅಲ್ಲ, ತಾಯಿ ಮಗಳ ಸಂಬಂಧ, ಎಷ್ಟು ದಿನ ಅಂತ ಇದು ಮಾಡೋಕೆ ಬರ್ತಂತ ಆಗಿದ್ದ ಇರಲಿ ಅಂತ ಹೋಗ್ಯಾಳ. ಹಂಗೆ ನೋಡಿದರೆ ನಾನು ನಮ್ಮ ಮನೆಗೆ ಹೋಗಬಾರ್ದು. ನಿಮಗೊಂದು ಡಾರ್ಕ್ ರಿಯಾಲಿಟಿ ಹೇಳ್ತೀನಿ ನೋಡ್ರಿ, ಒಂದು ಸತ್ಯ ಹೇಳ್ತೀನಿ ನಿಮ್ಮ ಮುಂದೆ. ಯಾವತ್ತೂ ಇದನ್ನು ಲೈಫ್ ಒಳಗೆ ಇದನ್ನು ಮರೆಯಂಗಿಲ್ಲ ನಾನು. ಆದ್ರೆ ನಿಮ್ಮ ಮುಂದೆ ಇದನ್ನು ಹೇಳ್ತೀನಿ ಅಂತ ನನಗೆ ಅನಿಸಿದ್ದಿಲ್ಲ. ಇದು ಹೇಳೋ ಪರಿಸ್ಥಿತಿ ಬರುತ್ತಂತೂ ನನಗೆ ಅನಿಸಿದ್ದಿಲ್ಲ. ಈಗ ವಿಡಿಯೋ ಯಾರ್ಯಾರು ನೋಡಕತ್ತಾರ ಯಾರ್ಯಾರಿಲ್ಲ ನನಗೇನು ಗೊತ್ತಿಲ್ಲ. ನನ್ನ ಮನಸ್ಸೊಳಗೆ ಏನೈತಿ ಏನಿಲ್ಲ ಡೈರೆಕ್ಟ್ ಹೇಳಕತ್ತೀನಿ. ಇನ್ನೊಂದು ಹೇಳ್ತೀನಿ, ಈಗ ಮಾತಾಡಕತ್ತಿದ್ದು 1% ಸುಳ್ಳು ಆದ್ರೂ ನಾನು ಇನ್ಮೇಲೆ ವಿಡಿಯೋನೇ ಮಾಡೋಂಗಿಲ್ಲ, ಸತ್ತು ಹೋಗ್ಬಿಡ್ತೀನಿ. ಈ ಕಡೆ ವಿಡಿಯೋನೇ ಮಾಡೋಕೆ ಹೋಗಿಲ್ಲ, ಮುಟ್ಟಂಗೆ ಇಲ್ಲ ನಾನು.
ಅಷ್ಟು ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ನಾನು ಮಾತಾಡೋದು ಇಷ್ಟೇ ಸುಳ್ಳು, ಇದು ಸುಳ್ಳು ಮಾತಾಡಿದ ಅಂತ ಇಷ್ಟೇ ಪ್ರೂವ್ ಆಗಿಬಿಡ್ಲಿ. ಏನು ಸುಳ್ಳು ಪಳ್ಳು ಮಾತಾಡಿ ಯಾರಿಗೆ ಏನು ಮಾಡೋಕ್ಕೆ ಹೋಗಲ್ಲ. ನಾ ಇದ್ದಿದ್ದು ಹೇಳ್ತೀನಿ, ಹೇಳ್ಕೊಬಾರ್ದಂತ ನಾನು ಭಾಳ ದಿನದಿಂದ ಬಿಟ್ಟಿದ್ದೆ. ಹಿಂಗೆ ದೀಪಾನ ಮನೆ ಬಿಟ್ಟು ಹೊರಗೆ ಹಾಕಿದ್ರು, ಒಳ್ಳೆ ಅದಕ್ಕೆ ಕಳಿಸಿದ್ರಿ ಅಂತ ನೀವಂದ್ರೆ ನಾನು ನಮ್ಮ ಮನೆಗೆ ವಾಪಸ್ ಹೋಗಬಾರ್ದು. ನನಗೂ ಮನೆ ಬಿಟ್ಟು ಹೊರಗೆ ಹಾಕಿದ್ರು. ಇದನ್ನು ಯಾವತ್ತೂ ಎಲ್ಲಿ ಹೇಳ್ಕೊಂಡಿಲ್ಲ, ಹೇಳೋ ಪರಿಸ್ಥಿತಿನೂ ಬರುತ್ತೆ. ಈಗ ನೋಡ್ರಿ, ನಾ ಹಿಂಗೆ ಇತ್ತು ನಮ್ಮದು ಹಿಂಗಾಯ್ತು ಅಂತ ಹೇಳ್ತೀನಿ. ನಿಮ್ಮ ಮುಂದೆ ಹಿಂಗೆ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಏನು ಹೇಳಂಗಿಲ್ಲ, ಅದನ್ನು ಅರ್ಥ ಮಾಡ್ಕೊರಿ. ಯಾವ ಸಿಂಪತಿ ಗಿಟ್ಸ್ಕೊಂಡು ನಾ ಏನು ಮಾಡೋಕ್ಕೆ ಹೋಗಲ್ಲ. ನಮ್ಮ ಲೈಫು ಹೆಂಗಿದ್ರು ನಡೆಯಬೇಕು, ಹೆಂಗಿದ್ರು ಮಾಡಬೇಕು. ನಾ ಏನು ಮುಂದೆ ಒಳ್ಳೇದು ಮಾಡ್ತೀನೋ ಕೆಟ್ಟದ್ದು ಮಾಡ್ತೀನೋ, ಚಲೋ ಇರ್ತೀನೋ ಚಲೋ ಇರಲ್ಲ, ಬೆಳ್ತೀನೋ ಹೇಳ್ತೀನೋ ಅದೆಲ್ಲ ಸೆಕೆಂಡ್ರಿ, ಅದು ಆಗಬೇಕು. ಈಗ ಏನದು ಕ್ಲಿಯರಿಟಿ ನಿಮಗೆ ಕೊಡ್ಬೇಕು ಅಂದ್ರೆ ಕೊಡಲೇಬೇಕಾಗತ್ತೆ. ನಾನು ಅದಕ್ಕೆ ಅದನ್ನು ಹೇಳ್ತೀನಿ, ಯಾಕೆ ಹೊರಗೆ ಹಾಕಿದ್ರು ಮನೆ ಬಿಟ್ಟು, ಏನು ಹಾಕಿದ್ರು ಅಂದ್ರೆ. ಹಂಗೆ ನೋಡಿದ್ರೆ ನಾನು ಮನೆಗೆ ಹೋಗ್ಬಾರ್ದಿತ್ತು. ನಮಗೂ ಮನೆ ಬಿಟ್ಟು ಹೊರಗೆ ಹಾಕಿದ್ರು. ಮದುವೆ ಆಗಿ ಇಷ್ಟೆಲ್ಲ ಬೆಂಗ್ಳೂರಿಗೆ ಹೋಗಿ ಟಾಯ್ಲೆಟ್ ಒಳಗೆ ಒಂದೊಂದು ರಾತ್ರಿ ಕಳೆದು, ಪಬ್ಲಿಕ್ ಟಾಯ್ಲೆಟ್ ಒಳಗೆ ರಾತ್ರಿ ಮಕ್ಕೊಂಡು ಅಷ್ಟು ಕಷ್ಟಪಡೋ ಹರ್ಕತ್ ನಮ್ದೇನು ಒಣ ತಿಂಡಿಲ್ಲ. ನಾವು ಮದುವೆ ಆಗಿದ್ವಿ, ನಾವು ಆರಾಮ ಒಂದು 15-20 ದಿನ ಮನ್ಯಾಗ ಆರಾಮ ಇದ್ವಿ. ನಾನು ಕೆಲಸ ನೋಡಾಕತ್ತಿದ್ದೆ. ನನಗಿಂಥದ್ದೆಲ್ಲ ಇದ್ದಿದ್ದಿಲ್ಲ. ಊರು ಬಿಟ್ಟು ಹೋಗಿ ದುಡಿದು, ನಾ ಮೊದಲು ಬೇರೆ ಥರನೇ ಮೆರೆದಿದ್ದೆ. ನನಗೆ ದುಡಿದು ಪಡಿದು ಊರು ಬಿಟ್ಟು ಹೋಗೋದು, ಹೆಂಡ್ತಿ ಕರ್ಕೊಂಡು, ಇವೆಲ್ಲ ನನಗೆ ಗೊತ್ತಿದ್ದಿಲ್ಲ. ಪರಿಸ್ಥಿತಿ ಹಂಗೆ ಆಯ್ತದು. ಬೇರೆ ಆಪ್ಷನ್ ಇದ್ದಿದ್ದಿಲ್ಲ ನನಗೆ. ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇದ್ದಿದ್ದಿಲ್ಲ. ನಮಗೂ ಮನೆ ಬಿಟ್ಟು ಹೊರಗೆ ಹಾಕಿದ್ರು. ನಾವು ಹೋದ್ವಿ, ಮತ್ತು ವಾಪಸ್ ನಾವು ಯಾಕೆ ಮನೆಗೆ ಬರ್ಬೇಕು? ನಮಗೂ ಮನೆ ಬಿಟ್ಟು ಹೊರಗೆ ಹಾಕಿಂದೆ. ನಮಗೂ ಅಂಥ ಪರಿಸ್ಥಿತಿ ಒಳಗೆ ಅವ್ರ ಮಾಮ ನೋಡಿರ್ತೀವಿ ನೀವು, ಒಂದು ಸ್ವಲ್ಪ ಹುಚ್ಚನ, ದೀಪಾರ ಮಾಮ ಸ್ವಲ್ಪ ಹುಚ್ಚಿದ್ದಂಗೆ ಅದ. ನಾವು ಅಲ್ಲಿ ಮದುವೆ ಆಗಿ ಒಂದು 15 ದಿನ ತಿಂಗಳು ಸನೇನೆ ಆ ಮನೆಯಾಗಿದ್ವಿ ನಾವು ತಳಗೆ. ಅವಾಗ ದಿನ 20 ರೂಪಾಯಿ 30 ರೂಪಾಯಿ 20 ರೂಪಾಯಿ 30 ರೂಪಾಯಿ ಹಿಂಗೆ ತಂದು ಕೊಡ್ತಿದ್ದು ನಾವು. ಆಕಿನ ಮೇಲೆ ಅಷ್ಟು ಪ್ರೀತಿಗೆ ಅವನ್ನೇ ಜಮಾಯಿಸಿ ಒಂದು 300-400 ರೂಪಾಯಿ ಮಾಡಿದ್ಲು. ಮನ್ಯಾಗ ಒಂದು 500 ರೂಪಾಯಿ, ಒಂದು 700 ರೂಪಾಯಿ ಒಳಗೆ ಇಬ್ಬರು ಬ್ಯಾಗ್ ತೊಗೊಂಡು ಊರು ಬಿಟ್ಟು ನಾವು. ಹಿಂಗೆ ಮನೆಯಾಗ ಈ ಥರ ಮಾಡಿದ್ದಕ್ಕೆ ಇಬ್ಬರು ಬ್ಯಾಗ್ ತೊಗೊಂಡು ಊರು ಬಿಟ್ಟು ಬೆಂಗ್ಳೂರಿಗೆ ಬಂದ್ವಿ. 400 ರೂಪಾಯಿ ಬರೀ ಟ್ರೈನ್ ಟಿಕೆಟ್ ಹೋತು ನಮ್ಮದು. ಬಂದ್ವಿ. ಸಣ್ಣ ಬುದ್ಧಿ ನನಗೂ ನಾನು ಸಣ್ಣವ, ನನಗೂ ಅಷ್ಟು ಗೊತ್ತಿಲ್ಲ. ಆಕಿನೂ ಸಣ್ಣಕ್ಕೆ ಅಷ್ಟು ಗೊತ್ತಿಲ್ಲ. ನಾವು ಇಲ್ಲಿ ಮಟ್ಟ ಇನ್ನೂ ಬದುಕಿವ ಅಂದ್ರೆ ನಮ್ಗೆ ದೇವ್ರು ಕಾಪಾಡ್ಯಾನ. ಬೆಂಗ್ಳೂರಿಗೆ ಬಂದು ಯಾರಿಗೆ ಯಾವುದೇ ಎಲ್ಲೇ ಟಿ ವಿಯ ನಂಬರ್ ತೊಗೊಂಡು ಏನೋ ಮಾಡಿ ನಂಬಿ ಹೋಗಿ ಇಷ್ಟೊತ್ತಿಗೆ ನಾವು ಯಾರೂ ಇರ್ತಿದ್ದಿಲ್ಲ. ನಮಗೆ ಯಾರು ಕಾಪಾಡ್ಯಾರ ಅಂದ್ರೆ ದೇವ್ರ ಕಾಪಾಡಿದೆ ನಮಗೆ. ಆ ಟೈಮ್ ಒಳಗೆ ನಾವು ಇಷ್ಟಿಷ್ಟು ಒಂದೊಂದು ರಾತ್ರಿ ಪಬ್ಲಿಕ್ ಟಾಯ್ಲೆಟ್ ಒಳಗೆ ಕಳೆದ್ರೂ ನಮಗೆ ಎಲ್ಲಿ ಯಾರೂ ಏನೂ ಮಾಡೋಕ್ಕಾಗಲಿಲ್ಲ. ಯಾರು ಕೆಟ್ಟ ದೃಷ್ಟಿನೂ ನಮ್ಮ ಮೇಲೆ ಇಬ್ಬರ ಮೇಲೆ ಬೀಳಿಲ್ಲ. ಯಾಕಂದ್ರೆ ದೇವ್ರ ಆಶೀರ್ವಾದ ಅಷ್ಟಿತ್ತು ನಮ್ಮ ಮೇಲೆ. ಇಷ್ಟೆಲ್ಲ ಮಾಡಿಕೊಂಡು ಬೆಂಗ್ಳೂರಿಗೆ ಬಂದು ನಾ ಜೀವನ ಕಟ್ಕೊಂಡು ಇಬ್ಬರು ರಾತ್ರಿ ಕುಂತು ಅಳ್ತಿದ್ವಿ. ನಾವು ಇಬ್ಬರು ರಾತ್ರಿ ಕುಂತು ಅಳ್ತಿದ್ವಿ. ಸೂಸೈಡ್ ಮಾಡ್ಕೊಂಬಿಡಮ್, ಟ್ರೈನ್ ಮುಂದೆ ಹೋಗಿ ನಿಂತು ಬಿಡಮು, ಸತ್ತು ಬಿಡಮು, ಆಗಂಗಿಲ್ಲ. ಇಷ್ಟು ಕಷ್ಟ, ಇಷ್ಟು ವಾಪಸ್ ಊರಿಗೆ ಹೋದ್ರೆ ಹಿಂಗಂತಾರೆ ಮಂದಿ, ಹಂಗಂತಾರೆ ಮಂದಿ. ಆಯ್ತು ನೋಡು, ಮುಗೀತು ನೋಡು, ಇಟ್ಟೆ ನೋಡು, ಲವ್ ಮ್ಯಾರೇಜ್ ಹಣೆ ಬಾರ್ ನೋಡು, ಇಷ್ಟೇ ಲವ್ ಮ್ಯಾರೇಜ್ ಹಣೆ ಬಾರ ಅಂತ ಒಬ್ರಿಗೊಬ್ರು ಮಾತಾಡ್ತಿದ್ವಿ. ಮತ್ತು ಒಬ್ರಿಗೊಬ್ರು ಇಲ್ಲ, ನಾವು ಈ ಥರ ಮಾಡಿದರೆ ಇನ್ನೊಬ್ರಿಗೆ ಮುಂದಿನವ್ರಿಗೆ ತೊಂದರೆ ಆಗುತ್ತೆ, ಲವ್ ಮ್ಯಾರೇಜ್ ಮಾಡಿದ್ರೆ ನೋಡ್ರಿ ಅವ್ರು ಹಂಗಾಗುತ್ತಂತ ನಮ್ಮ ಹೆಸರಿಟ್ಟು ತೋರಿಸ್ತಾರೆ. ನಾವು ಇನ್ನೊಬ್ರಿಗೆ ಸ್ಫೂರ್ತಿ ಆಗಬೇಕು. ಸತ್ರ ಸಾಯು ಮಟಾರ ಚಂದಾಗಿರುಮು, ಸಾವಂತೂ ಎಲ್ಲರಿಗೂ ಬರುತ್ತೆ ಅಂದ್ಕೊಂಡು ಒಬ್ರಿಗೊಬ್ರು ಧೈರ್ಯ ಹೇಳ್ಕೊಂಡು ಅಲ್ಲಿಂದ ಜೀವನ ಮಾಡಿ ಕಂಪ್ನ್ಯಾಗ ಒಬ್ಬಾಕಿಗೆ ಮನೆಗೆ ಬಿಟ್ಟು ಹೋಗಿದ್ದೆ. ಎಂಥ ಏರಿಯಾ ಒಳಗಿದ್ವಿ, ಎಲ್ಲಿ ಇದ್ವಿ, ಹೆಂಗೆ ಇದ್ವಿ, ಇಲ್ಲಿ ಮಠ ಬಂದೀವಿ. ಹಿಂಗೆ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಎಷ್ಟು ರಾತ್ರಿಗಳು ಹೋಗ್ಯಾವ, ನಂದು ಎಷ್ಟು ಹೆಲ್ತ್ ಹಾಳು ಮಾಡ್ಕೊಂಡಿನಿ ಇದ್ರ ಸಂಬಂಧ. ನಾ ಇನ್ನೂ ಎಷ್ಟು ವರ್ಷ ಬದುಕಂಗೆ ಆಗೀನಿ. ನಾ ಎಷ್ಟು ವೀಕ್ ಆಗೀನಿ, ಎಷ್ಟು ಸ್ಟ್ರಾಂಗ್ ಆಗೀನಿ, ಎಷ್ಟು ಹೆಂಗಿದ್ದೆ ಹೆಂಗಿಲ್ಲ, ಇಷ್ಟೆಲ್ಲ ನೋಡ್ಕೋತ ಬಂದು ಇಲ್ಲಿ ಮಠ ಬಂದೀವಂದ್ರೆ ಸ್ವಲ್ಪ ಕಷ್ಟಪಟ್ಟಿಲ್ಲ, ಪೂರಾ ಜೀವನಾನೇ ತ್ಯಾಗ ಮಾಡಿ ನಾವು ಇಲ್ಲಿ ಮಠ ಬರೋಕೆ ಪೂರಾ ಜೀವನಾನೇ ತ್ಯಾಗ ಮಾಡಿ ಇಲ್ಲಿ ಮಠ ಬಂದೀವಿ. ಇಲ್ಲಿ ಮಠ ಬಂದೀವಂದ್ರೆ ದೊಡ್ಡ ಇದಕ್ಕೆ ಹೋಗಿ ಕುಂತಿಲ್ಲ. ಅದು ನಮಗೆ ಭಾಳ, ಈಗ ನಾವು ಇಲ್ಲಿಗೆ ಬಂದಿದ್ದು ನಮಗೆ ಭಾಳ ಅನ್ಸೈತಿ. ಇಷ್ಟು ಜನರ ಪ್ರೀತಿ ಪಡ್ಕೊಂಡು ಇಲ್ಲಿಗೆ ಮಠ ಬಂದೀವಂದ್ರೆ ನಾವು ಎಷ್ಟು ಕಷ್ಟಪಟ್ಟಿವಂತ ಅಷ್ಟು ನಮಗೆ ಗೊತ್ತು. ಅಷ್ಟು ಕಷ್ಟನ ಪಟ್ಟನ ಬಂದು ಹಿಂಗೆ ಹೊಡ್ಕೊಂಡು ಎಲ್ಲ ಹೆಸರು ಪಸರು ಎಲ್ಲ ಹಾಳು ಮಾಡಕ್ಕೆ ಹೆಂಗೆ ಬಿಡ್ತಿರ್ಬೇಕು? ನಾನು ಬಿಡಂಗಿಲ್ಲ. ನಾನು ಅಷ್ಟು ಸರಳ. ನೀವು ಏನು ಕಮೆಂಟ್ಸ್ ಹಾಕಿದ್ರೂ ಸುಳ್ಳೆ ಅದು. ಇನ್ನೊಂದು ಕೇಳ್ತೀನಿ ನಿಮಗೆ,
ಇಲ್ಲಿ ಮಟ್ಟ ಬಂದು ಆಯ್ತು. ನಿಮಗೆ ಇನ್ನೊಂದು ಕ್ವಶನ್, ಸಾಯಿ ಸುನೀತಾ ಇದು ಮಾಡ್ತೀರಾ? ಅವರು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಪ್ರೇಮು ದೀಪ ಅವರಿಗೆ ಅವರಿಗೂ ಅಂತೀರಿ ಅವ್ರಿಗೆ ಅನ್ನಲ್ಲ ಅಂತಲ್ಲ, ಅವರಿಗೂ ರಗಡ್ ಕೆಟ್ಟ ಕಮೆಂಟ್ಸ್ ಇರ್ತಾವೆ ನನ್ನ ವಿಡಿಯೋ ಒಳಗೆ. ನಾನು ತೆಗಿತಿರ್ತೀನಿ ಏನಪ್ಪ ಅಂತ. ಈಗ ನಂದಷ್ಟೇ ಮಾತಾಡಕತ್ತಿದ್ರ ಸಂಬಂಧ ನಮ್ದು ಮಾತಾಡಕತ್ತೀನಿ. ಸಾಯಿ ಸುನೀತಾ ಅವರು ಹಂಗೆ ಮಾಡ್ತಾರೆ ಇದು ಮಾಡ್ತಾರೆ ಅಂತೀರಿ. ಫಸ್ಟ್ ನನಗೊಂದು ಕ್ಲಿಯರಿಟಿ ಕೊಡ್ರಿ, ನಿಮ್ಗೆ ಸಾಯಿ ಸುನೀತಾ ಅವ್ರು ಹೆಂಗೆ ಗೊತ್ತಂತ? ಅವ್ರು ನಿಮ್ಗೆ ಹೆಂಗೆ ಪರಿಚಯ ಆದರು, ಹೆಂಗೆ ಗೊತ್ತಾದರು ಅದು ಹೇಳ್ರಿ ಫಸ್ಟ. ನೀವು ಈಗ ವಿಡಿಯೋ ನೋಡಕತ್ತೀರಿ, ನಿಮ್ಗೇನು ಗೊತ್ತಿರಂಗಿಲ್ಲ. 0ಇಂದ ನೋಡ್ಕೊಂಬಂದವ್ರಿಗೆ ಗೊತ್ತಿರುತ್ತೆ. ಹಂಗೆ ಅದು ಮಾಡೋದು ನೋಡಿದ್ರೆ ಇದು ಮಾಡೋದು ನೋಡಿದ್ರೆ ಭಾಳ ಅದಾವು, ಬೆಟ್ಟದಷ್ಟು ಅದಾವು, ಅವೆಲ್ಲ ಹೇಳೋಕ್ಕಾಗಲ್ಲ. ನಾವು ಕಷ್ಟಪಟ್ಟಿದ್ದಕ್ಕೆ ನಾವು ಚಲೋ ಅದೀವಿ. ಹಿಂಗೆ ರೊಕ್ಕದ ಮಳೆ ಆಗಿಲ್ಲ. ರೊಕ್ಕದ ಮಳೆ ಅಂದ್ರೇನು ಕೋಟ್ಯಾನ್ಗಟ್ಲೆ ಗಳಿಸಿ ಲಕ್ಷಾನ್ಗಟ್ಲೆ ಗಳಿಸಿ ಇಟ್ಟಿಲ್ಲ ನಾವು. ರೊಕ್ಕದಾವ್ ನಮ್ಮೂ ರಗಡ್ ಸಾಲ ಅದಾವೆ, ನಮ್ಮ 108 EMI ಅದಾವೆ, ನಮ್ಮ ಇಷ್ಟು ಬರೋಣ ಇಷ್ಟು ಹೋಗಬೇಕಂತದವು, ನಮ್ಮ ರಗಡಿರ್ತಾವೆ. ಒಂದು 4 ದಿನ ಏನು ಇಷ್ಟು 3 ವರ್ಷ ನಾಯಿ ದುಡ್ದಂಗೆ ದುಡ್ದೀವಿ. ಒಂದು ಸ್ವಲ್ಪ ದಿನ ಬಂದು ಏನು ಎಂಜಾಯ್ ಮಾಡಾಕತ್ತೀವಿ ಗೋವಾಕಂದ್ರೆ ರೊಕ್ಕ ಜಾಸ್ತಿ ಅದು. ಕಾರ್ ತೊಗೊಂಡ್ರು, ಸೊಕ್ಕ ಬಂತು ಅಂದ್ರೆ ಬಡ್ರ ಮಕ್ಳು ಹೆಂಗಿರ್ಬೇಕಂದ್ರೆ, ಬಡ್ರ ಮಕ್ಕಳು ಬೆಳಿಬೇಕು, ಮೆರಿಬಾರ್ದು. ಹಿಂಗೈತಿ ಇದು ಕಾಲ. ಬಡ್ರ ಮಕ್ಕಳು ಬೆಳಿಬೇಕು, ಎಷ್ಟು ಬೆಳೆದ್ರೂ ಅವರು ಚಡ್ಡಿ ಬನಿಯನ್ನೇ ಹಾಕ್ಕೋಬೇಕು, ಚಡ್ಡಿ ಬನಿಯನ್ನ ಹಾಕ್ಕೊಂಡೇ ಇರಬೇಕು. ಅಟ್ಲಾ ಸೈಕಲ್ ಒಳಗೆ ಓಡಾಡಬೇಕು, ಜೋಪಡದ ಮನೆಯಾಗೆ ಇರಬೇಕು. ಬಡ್ರ ಮಕ್ಕಳು ಮನೆ ಕಟ್ಟಬಾರ್ದು, ಕಾರ್ ತೊಗೋಬಾರ್ದು, ಗಾಡಿ ತೊಗೋಬಾರ್ದು, ಚಲೋ ಬಟ್ಟೆ ಹಾಕೋಬಾರ್ದು ಬಡ್ರ ಮಕ್ಕಳು. ಹಿಂಗಾಯ್ತು ಅಂದ್ರೆ ಆಮೇಲೆ ಏನು ಹಾಕ್ಕವು, ಇವ ಬಡ್ರ ಮಗ ಅಲ್ಲಿವ ಸೊಕ್ಕಿನ ಇಂಥವು ಸ್ಟಾರ್ಟ್ ಆಕ್ಕವು. ಬೇರೆ ಹೇಳ್ಬೇಕಂದ್ರೆ ನಿಮಗೆ ಮಾತಾಡಕತ್ತೀನಿ ಅಂದ್ರೆ 10 ತಾಸೇನು 20 ತಾಸೇನು ಹಿಂಗೆ ಮಾತಾಡ್ತೀನಿ. ಅಷ್ಟದಾವು ಮಾಡಿದ್ದು ಎಲ್ಲ ಹೇಳ್ಬೇಕಂದ್ರೆ. ಈಗ ಅವ್ರು ನಮಗೆ ಏನು ಕೆಟ್ಟದ್ದು ಮಾಡ್ಯಾರ ಒಳ್ಳೇದು ಮಾಡ್ಯಾರ ಅಂತ ನಾ ಇದ್ರ ಬಗ್ಗೆ ಮಾತಾಡಕತ್ತಿಲ್ಲ. ನಿಮ್ಮ ಕಮೆಂಟ್ಸ್ ಬಗ್ಗೆ ಮಾತ್ರ ಮಾತಾಡಕತ್ತೀನಿ. ಬರೀ ನಿಮ್ಮ ಕಮೆಂಟ್ಸ್ ಬಗ್ಗೆ ಅಷ್ಟೇ. ಇದು ಹೇಳಿದ್ನಲ್ಲ ಹಿಂಗೆ ಮಾತಾಡಂಗಿಲ್ಲ, ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಅಂತ. ಏನು ಫ್ಯಾಮಿಲಿ ಪ್ರಾಬ್ಲಮ್ ಏನಿಲ್ಲ. ಏನಾಗೈತೆ ಅಂದ್ರೆ ನಮ್ಮ ಸುಂಟವಾಯಿ ಮೊದಲೇ ಮಾತಾಡಂಗಿಲ್ಲ, ಅದೇ ಪ್ರಾಬ್ಲಮ್ಮು. ಏನು ಪ್ರಾಬ್ಲಮ್ ಏನಂದ್ರೆ, ಹಿಂಗೆ ಹೊಂಟಿದ್ವಿ ಕಾರೊಳಗೆ 4 ಜನ. ಆ ಟೈಮ್ ಒಳಗೆ ಹೇಮಾನು ಬಂದಿದ್ಲು. ಆಕಿನ ಪಾಡಿಗೆ ಆಕಿ ಬಂದಿದ್ಲು, ಆಕಿನ ಪಾಡಿಗೆ ಆಕಿನ ಕೂತಿದ್ಲು. ನಡವರ್ಕ್ ಆಕಿನ ಹೆಸರು ತೊಗೊಂಡ್ರಿ. ನನಗೆ ಅದೇ ವಿಚಿತ್ರ ಹಿಡ್ದೈತಿ, ಏನಪ್ಪ ನಮ್ಮ ಮನೆಗೆ ಇನ್ನೊಮ್ಮೆ ಯಾರು ಬರೋಂಗೇ ಇಲ್ಲಲ್ಲ ಅಂತ. ಕುಂತಿದ್ರು, ಕಾರೊಳಗೆ ಹೊಂಟಿದ್ವಿ, ಎಲ್ಲೋ ಒಂದು ಕಡೆ ಹೊಂಟಿದ್ವಿ. ಹೋಗುವಾಗ ಒಂದು ಸ್ವಲ್ಪ ರೋಡ್ ಬಗ್ಗೆ ಕಾರ್ ಹಿಂಗೆ ಒಂದು ಸ್ವಲ್ಪ ಇದು ಆಯಿತು. ಅದು ಮೊದಲೇ ಆಗಿತ್ತಂತ ಅವ್ರಿಗೆ, ನನಗೆ ಹೇಳಿದ್ದಿಲ್ಲ ಅವರು. ಒಳಗೆ ಮನಸ್ಸೊಳಗೆ ಇಟ್ಕೊಂಡು ಕುಂತಿದ್ರು. ನಮ್ಮ ಸುಂತಾಬಾಯಿಗೆ ಆಗಿತ್ತಂಥದ್ದು. ನಮ್ಮ ಸುಂತಾಬಾಯಿ ನಾನು ಮುಂದೆ ಹೇಳಿದ್ದಿಲ್ಲ ಅದನ್ನು, ಅವರು ಯಜಮಾನ್ರ ಮುಂದೆ ಹೇಳಿದ್ರು. ಅವರು ಹೋಗಿ ಹಿಂಗೆ ಮಾಡ್ತಾನೆ, ಹಿಂಗೆ ಮಾಡಿದ ನಿಮ್ಮ ತಮ್ಮನಿಂದ ನನಗೆ ಹಿಂಗೆ ಆಯ್ತು ಅಂತ. ಏನು ಆತನ ಗೊತ್ತಿಲ್ಲ, ಹಿಂಗೆ ಆತಂತ ಹೇಳಿರ್ಬೋದು. ಅದಕ್ಕೆ ಹೇಳಿದ್ದಿಲ್ಲ ನನಗೂ. ಮತ್ತು ಇನ್ನೊಂದು ಸಲ ಹಿಂಗೆ ಇದು ಆಯಿತು. ಕಾರೊಳಗೆ ಟ್ರಾಫಿಕ್ ಒಳಗೆ ಅಂದಮೇಲೆ ಪಗ್ಗು ಬಂದ್ರೆ ಬ್ರೇಕ್ ಹೊಡಿಬೇಕಾಗತ್ತೆ. ಹಿಂಗೆ ಪಟ್ಟನ ಹೊಡ್ಯಾಕೆ ಹೋದ್ರೆ ಹಿಂದೆ ಬಂದು ಹೊಡಿತಾನೆ. ಮಗ್ಳು ಒಂದು ಗಾಡಿ ಬರುತ್ತೆ, ಹಿಂಗೆ ಪಟ್ಟನ ಸರ್ಸೋಕ್ಕಾಗಲ್ಲ, ಸ್ಲೋ ಆಗಿ ಬ್ರೇಕ್ ಹೊಡಿಬೇಕಾಗುತ್ತೆ. ಸ್ವಲ್ಪ ದಡಿಕೆ ಆಗುತ್ತೆ. ದಡಿಕೆ ಅಂದ್ರೆ ಏನು, ಬಿದ್ದು ಕಾರ್ ಉಳ್ಳಾಡಿ ಎಲ್ಲ ಇದು ಆಗಿಲ್ಲ. ಒಂದು ಸ್ವಲ್ಪ ರೋಡ್ ಬೇಕಿಗೆ ಒಂದು ಸ್ವಲ್ಪ ಇಷ್ಟ ಆಗೈತೆ ಕಾರ್. ಆವಾಗ ಸ್ವಲ್ಪ ನೋಡ್ಕೊಂಡು ಓಡಿಸು ಅಂದ. ಅಷ್ಟಾಗಿದ್ದಕ್ಕೆ ಅವ್ರಿಗೆ ಏನಾಯ್ತನ ಗೊತ್ತಿಲ್ಲ. ನನಗೆ ಒಂದು ಮಾತಂದ್ರೆ ಅಲ್ಲೇ ಅವ್ರು ನನಗೆ ಹೊಡೆದ್ರೂ, ಚಂದಾಗ ಗಾಡಿ ಓಡಿಸಂತ ಹೊಡೆದ್ರೂ, ನಾನು ಏನು ಇಷ್ಟು ದೇವರಾಣಿಗೂ ಇಷ್ಟು ಬೇಜಾರಾಕಿದ್ದಿಲ್ಲ. ದೇವರಾಣಿಗೂ ಇಷ್ಟು ಬೇಜಾರಾಕಿದ್ದಿಲ್ಲ, ಬೈದರೂ ಬೇಜಾರಾಕಿದ್ದಿಲ್ಲ. ಅವರು ಏನಂದ್ರೆ ನನಗೆ, ನೀ ಬೇಕಂತ ದಡ್ಕಿಗೆ ಹಾಕ್ತಿ, ಆಕಿ ಹೊಟ್ಲೆದಾಳ ಅಂತ ಗೊತ್ತೈತಿ, ಬೇಕಂತ ದಡ್ಕಿಗೆ ಹಾಕ್ತಿ ನೀನು ಆಕಿಂದ ಹಿಂಗಂದ್ರೆ. ಅದು ಒಂದು ಏನೊಂದು ಮಾತಂದ್ರೆ ನಾ ಏನು ಅವ್ರದ್ದು ಕೆಡ್ಸಾಕತ್ತೀನಿ ಅನ್ನೋರ್ ಗೊತ್ತೆ ಒಂದು ಮಾತಂದ್ರೆ. ಅದು ನಾ ಅವತ್ತು ವಾಪಸ್ ಏನೂ ಮಾತಾಡಲೇ ಇಲ್ಲ. ಅವತ್ತು ಮಾತಾಡಿದ್ರೆ ಅವತ್ತು ಏನಾಕಿದ್ದು ಗೊತ್ತಿಲ್ಲ. ನಾ ಅವತ್ತು ವಾಪಸ್ ಏನೂ ಮಾತಾಡಿಲ್ಲ. ಒಂದು ವಾರಕ್ಕೊರ್ಗಿ ನನ್ನ ಮೇಲೆ ಇಂಥದ್ದೊಂದು ತಪ್ಪು ಬರ್ಸಿದ್ರಲ್ಲ ಅಂತ. ನೀ ಹಿಂಗೆ ಆಕಿ ಪ್ರೆಗ್ನೆಂಟ್ ಅದಾಳ ಬೇಕಂತ ದಡ್ಗಿಗೆ ಹಾಕ್ತಿ ಆಕಿಗೆ ಏನರ ಆಗಲಿ ಅಂತಂದ್ರು. ನಾನು ನೋಡಿಲ್ಲ, ಬೇಕಂತ ಹಾಕಿಲ್ಲ ಅಂತ ಅಂದೆ. ಆದರೂ ಅವ್ರಿಗೆ ಎದುರು ಸಿಟ್ಟಿತ್ತು ಏನಿತ್ತು ಅಂದರು. ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರದ್ದು ಯಾವ ಸಿಟ್ಟೊಳಗಿದ್ರು ಏನು. ಆಮೇಲೆ ಮತ್ತು ವಾಪಸ್ ಮೊನ್ನೆನೋ ಹಂಗೆ ಮಾಡಿ ಅಂತ ಮೊನ್ನೆನೋ ಹಂಗೆ ದಡ್ಕಿಗೆ ಹಾಕಿ ಅಂತ. ಮೊನ್ನೆ 2 ದಿನ ಹತ್ತಳಕ್ಕೆ ಹೊಟ್ಟೆ ಬ್ಯಾನಾಗೈತಿ, ನಿಮ್ಮ ತಮ್ಮ ದಡ್ಕಿಗೆ ಹಾಕಿದ್ದಕ್ಕೆ ನನಗೆ 2 ದಿನ ಹೊಟ್ಟೆ ಬ್ಯಾನಾಗೈತೆ ಅಂತ ಹೇಳಿದ್ರಂತ. ಅದಕ್ಕೆ ನನಗೆ ಅನ್ನಿಸ್ತು, ನಂದ ತಪ್ಪಿಡು, ನಾ ದಡ್ಕಿಗೆ ಹಾಕಬಾರ್ದಿತ್ತು. ಹಿಂಗೆ ಎತ್ತಿಡ್ಬೇಕಿತ್ತು ನಾನು ಕಾರ್. ಅದನ್ನು ಪಟ್ಟನ ದಡ್ಕಿ ಬಂತಲ್ಲ, ನೋಡಲಿಲ್ಲ ನಾನು. ಎತ್ತಿಟ್ರೆ ಚಲೋ ಹಾಕಿತ್ತು.
ಏನು ಹಳೆ ಹಾಕಿಬಿಟ್ಟೆ. ಈಗ ಯಾರೇ ಬೇರೆ ಕಡೆ ಬೈಕ್ ಒಳಗೆ ಊರಿಂದ ಊರಿಗೆ ಬಸ್ ಹಂಗೆ ಹೋಗುವಾಗ ಬಸ್ ಅವು ಹಿಂಗೆ ಹಾರ್ಕೋತ ಹೋಗ್ತಾವು, ಎಲ್ಲಿ ದಡಿಗೆ ಪಡಿಕೆ ಆಗಂಗಿಲ್ಲ ಅಂತ ಹೆಂಗೆ ಮಾತಾಡ್ತಾರಪ್ಪ ಅಂತ ಅನಿಸ್ತು ನನಗೆ. ಇಷ್ಟ ಆಗಿದ್ದಕ್ಕೆ ನನಗೆ ಬೇಜಾರಾಯಿತು. ನಾನು ನಮ್ಮ ಜೋಡಿ ಮಾತಾಡಬೇಡ್ರಿ, ಇದು ಮಾಡಬೇಡ್ರಿ ಅಂತಂದಿಲ್ಲ. ಅವ್ರಿಗೆ ನನಗಂತೂ ಬೇಜಾರಾಗಿದ್ದು ಖರೆ. ನನಗೆ ಬೇಜಾರಾಗಿ ನಾನು ವಾಪಸ್ ಏನೂ ಅನ್ನಕ್ಕೆ ಹೋಗಲಿಲ್ಲ. ಅವರಿಗೂ ಬೇಜಾರಾಯ್ತು ಅನ್ಸುತ್ತೆ. ನಾ ದಡ್ಕಿಗೆ ಹಾಕಿದ್ರಿಂದ ಗಾಡಿ ಅವರಿಗೆ ತೊಂದರೆ ಆಯ್ತು ಅನ್ಸುತ್ತೆ. ನಾವು ಒಳ್ಳೆ ಓದಿನಿ, ನಾ ಆ ಥರ ಮಾಡಿಲ್ಲ, ನಾ ಕೆಟ್ಟದಕ್ಕೆ ಮಾಡಿದೆ ಅಂತ ಏನೂ ಹೇಳಕ್ಕೆ ಹೋಗಲ್ಲ. ಇದನ್ನು ನಿಮಗೆ ಬಿಡ್ತೀನಿ. ಒಂದು ಮನುಷ್ಯ ಯಾವ ಮಟ್ಟಿಗೆ ಮಾಡ್ಬೋದು. ನನಗೂ ಒಂದು ಮಗು ಐತಿ. ಇದನ್ನು ನಾ ಬೇಕಂತ ಮಾಡಿಲ್ಲ, ನನ್ನ ನಂಬ್ರಿ ಅಂತ ಹೇಳಲ್ಲ. ನಾ ಬೇಕಂತ ಮಾಡೀನಿ, ಅವ್ರಿಗೆ ಕೆಟ್ಟದ್ದಾಲೆ ಅಂತ ಮಾಡೀನಿ ಅಂತೂ ಹೇಳಲ್ಲ. ಇದನ್ನು ನಿಮಗೆ ಬಿಡ್ತೀನಿ, ನೀವು ಏನಾರ ತಿಳ್ಕೊರಿ. ಅಷ್ಟೇ ಆಗಿದ್ದು, ಏನು ದೊಡ್ಡ ಪ್ರಾಬ್ಲಮ್ಮೇ ಇಲ್ಲ ನಮ್ಮ ಮನ್ಯಾಗ, ಏನೂ ಪ್ರಾಬ್ಲಮ್ ಇಲ್ಲ. ನಾ ಹೇಳ್ತೀನಿ ನಿಮಗೆ, ಏನಾರ ಸ್ಟಾರ್ಟ್ ಆಗ್ತಾವೆ ಬಿಡ್ರಿ. ಅದನ್ನು ನಾವು ಹೇಳ್ಬೇಕಂದೆ ಪಾಪ ಅವ್ರ ಡ್ಯಾಮೇಜ್ ಮತ್ತು ನಾ ಅವ್ರ ಹೆಸರು ಖರಾಬ್ ಮಾಡಾಕತ್ತೀನಿ ನಿಮ್ಮ ಮುಂದೆ ಅಂತ ಅನ್ಸುತ್ತೆ. ನೋಡಾಕಿನ ಹೆಸರು ಹೆಂಗೆ ಖರಾಬ್ ಮಾಡಾಕತ್ತ ನೋಡು ಅಂತ ಅನಿಸ್ಬೋದು. ಮತ್ತು ಒಳ್ಳೆ ನಾ ಕೆಟ್ಟ ಆಗ್ಬೋದು, ಬೇಡ. ಅದನ್ನು ಹೇಳ್ಬೇಕಂತನೇ ವಿಡಿಯೋ ಸ್ಟಾರ್ಟ್ ಮಾಡುವಾಗೆ ಅದನ್ನೇ ಹೇಳ್ಬೇಕು. ಫಸ್ಟ್ ಮ್ಯಾಟ್ರ್ ಅದೇ ತೆಗಿಬೇಕು ಅಂದ್ಕೊಂಡ್ಕೊಂಡಿದ್ದೆ. ಇಷ್ಟೆಲ್ಲ ಯಾಕಾಗುತ್ತೆ ನಮ್ಮ ಫ್ಯಾಮಿಲಿಯಾಗ, ಯಾಕೆ ಹಿಂಗಾಗುತ್ತೆ, ಯಾರು ಏನು ಮಾಡ್ತಾರೆ, ಇವೆಲ್ಲ ಇವೆಲ್ಲ ಹೇಳ್ಬೇಕಂದಿದ್ದೆ. ಮತ್ತು ಆಕಿನ ಬಗ್ಗೆ ಹಂಗಂತ ನೋಡು. ಅದು ಪ್ರಾಬ್ಲಮ್ ಏನಂದ್ರೆ ಸುನೀತಾಬಾಯಿ ಏನು ಮಾಡ್ತಾಳೆ, ಮಾತಾಡೋಂಗಿಲ್ಲ ನನ್ನ ಜೊತೆನೇ. ಬೇರೆದವ್ರ ಜೋಡಿ ಮಾತಾಡಲಿಲ್ಲ ಅಂದ್ರೆ ಚಲೋನೇ. ಹೆಣ್ಮಕ್ಳು ಹೊರಗಿನವ್ರು ಕೂಡ ಎದಕ್ಕೆ ಮಾತಾಡ್ಬೇಕು. ದೀಪಾ ಏನು ಮಾಡ್ತಾಳ, ಬರೋರಿಗೆ ಬರ್ರಿ ಅಂತಾಳ, ಕುಂದರ್ರಿ ಅಂತಾಳ, ಕೂಡ್ರಿ ಅಂತಾಳ, ಚಂದಾಗ ನೋಡ್ಕೋತಾಳ. ವಾಪಸ್ ನಮ್ಮ ಮನೆಗೆ ಅವರು ಬರಂಗೆ ನೋಡ್ಕೊಂಡು ಹೋಗಿ ಕಳಿಸ್ತಾಳೆ. ಇದೇ ದೀಪಾಂತ ಪ್ರಾಬ್ಲಮ್, ಮೇನ್ ಪ್ರಾಬ್ಲಮ್. ಆಕಿ ಬಂದವ್ರಿಗೆ ಅಲ್ಲೇ ಕುಂದಿರ್ಸಿ ಅವ್ರು ಬರೋಣ ಕಾಲ ಮೇಲೆ ಕಾಲು ಹಾಕೊಂಡು ಕುಂದಿರ್ಬೇಕು. ಅವ್ರ ಪಾಡಿಗೆ ಅವ್ರು ಕುಂತು ಅವ್ರು ಎದ್ದು ಹೋಗ್ಬಿಟ್ಟ ಫೋನ್ ನೋಡ್ಬೇಕು. ಅಂದ್ರೆ ದೀಪಾ ಒಳ್ಳೆಕೆ ಹಾಕಾಳ. ಬರೋರಿಗೆ ಬರ್ರಿ, ಕುಂದಿರ್ರಿ, ಇದು ಮಾಡಿರಿ, ಅದು ಮಾಡಿರಿ ಅಂತ ಎಲ್ಲರಿಗೆ ನಗಿಸಿ ಖುಷಿಪಡಿಸಿ ಕಳಿಸ್ತಾಳಲ್ಲ. ಇದು ದೀಪಾಂತ ಪ್ರಾಬ್ಲಮ್ ಏನರ ಇರಲಿ. ನಮ್ಮ ಸುನೀತಾಬಾಯಿ ಏನು ಮಾಡ್ತಾಳ, ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಹಿಂಗೆ ಮಾತಾಡೋಂಗಿಲ್ಲ. ಅವತ್ತು ಅದು ಅಡಿಕೆ ಆದಾಗ ಡೈರೆಕ್ಟ್ ನನಗೆ ಹೇಳಿಲ್ಲ. ನನಗೆ ಹೇಳಿದ್ರೆ ಅದು ಬೇರೆ ಆಕಿತ್ತು. ಈಗ ಅದು ಅವನಿಗೆ ಹೇಳಿ ನನಗೆ ಹೇಳೋದು ಒಂದು ಸ್ವಲ್ಪ ಹಿಂಗೆ ರೌಂಡ್ ಹೊಡೆದು ಬರೋದು ಒಂದು ಸ್ವಲ್ಪ ಕಿವಿ ಮಾತಾಗಿ ಹರ್ಟ್ ಆಗೋದು ಸಹಜ. ಅದಕ್ಕೆ ನಾವು ಹರ್ಟ್ ಆಗಿ ನಮ್ಮ ಪಾಡಿಗೆ ಏನಪ್ಪ ಹಿಂಗಂದ್ರೆ ಅಂತ ನಾ ಸುಮ್ಮಿದ್ದೆ. ಅವ್ರು ಯಾಕೆ ಸುಮ್ಮಿದ್ರೆ ಅಂತ ಅವ್ರಿಗೆ ಗೊತ್ತು. ಅವ್ರ ಪಾಡಿಗೆ ಅವ್ರು ಸುಮ್ಮಾದ್ರು, ನಮ್ಮ ಪಾಡಿಗೆ ನಾವು ಸುಮ್ಮಾದ್ವಿ. ಅವ್ರು ನಮಗೆ ಬಂದು ಮಾತಾಡಿಸ್ಲಿಲ್ಲ, ನಾವು ಹೋಗಿ ಅವ್ರಿಗೆ ಮಾತಾಡ್ಸಿಲ್ಲ. ಇಷ್ಟೇ ಆಗಿದ್ದು. ನನಗೆ ಮಾತಾಡೋ ಮನಸ್ಸೂ ಇಲ್ಲ. ಈಗ ಹೇಳ್ಬೇಕಂದ್ರೆ ವಾಪಸ್ ಮನಸ್ಸು ಬಂದಾಗ ಮಾತಾಡ್ಸ್ತೀನಿ ಬಿಡ್ತೀನಿ ಗೊತ್ತಿಲ್ಲ. ಈಗಂತೂ ನನಗೆ ಮಾತಾಡ್ಸೋ ಮನಸ್ಸೂ ಇಲ್ಲ. ನಮ್ಮ ಅಣ್ಣನ ಬಿಡ್ರಿ, ನಮ್ಮ ಅಣ್ಣ ಯಾವತ್ತಿದ್ರು ಅಣ್ಣನೇ ಅವ. ಏನು ಹೊರಗೆ ನಾವು ಆಗಂಗಿಲ್ಲ. ಒಂದು ತಪ್ಪು ಮಾಡಿದ್ರು ಅಣ್ಣನೇ, ಸರಿ ಮಾಡಿದ್ರು ಅಣ್ಣನೇ. ಇನ್ನೂ ಇರಲಿ, ಹಂಗೆ ಬಿಟ್ಟು ಕೊಡೋಕ್ಕಾಗಲ್ಲ. ಅಚಾನಕ್ಕಾಗಿ ಮಾಡಿದ್ದು ಮನೆ ಬಿಟ್ಟು ಹೊರಗೆ ಹಾಕಿದ್ರು, ಅದು ಮಾಡಿದರು ಆ ಟೈಮ್ ಒಳಗೆ. ಅಂದ್ರೆ ಹಂಗೆ ಮಾಡಿದ ನಮ್ಮ ಅಣ್ಣ ನನಗೆ ದೀಪಾಗ ಮನೆ ಬಿಟ್ಟು ಹಿಂಗೆ ಹೊರಗೆ ಹಾಕಿದ ಆ ಟೈಮ್ ಒಳಗೆ. ಅಷ್ಟೆಲ್ಲ ಇದು ಮಾಡಿದ ಅಂದ್ರೂ ಅವ್ನ ಮೇಲೆ ಸಿಟ್ಟು ಇಟ್ಕೊಂಡು ಕುಂತು ಅವ್ನಿಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಯಾವತ್ತೂ ಮಾಡಿಲ್ಲ ನಾನು. ಏನು ಮಾಡಿದ್ರು ಮಾಡಿಲ್ಲ ನಾನು. ಇರಲಿ ಬಿಡು, ಮಾಡಿದ್ನಲ್ಲ ಹೋಗ್ಲಿ ಬಿಡು ಅಂತ ಏನೋ ಆದ್ವಿ. ಇಷ್ಟ ಆಯಿತು. ನಮ್ಮ ಸುನೀತಾಬಾಯಿ ಅವರು ಡೈರೆಕ್ಟ್ ಮಾತಾಡ್ಬಿಟ್ರೆ, ಓಪನ್ ಆಗಿ ಮನ್ಯಾಗ ಮಾತಾಡ್ಬಿಟ್ರೆ ಪ್ರಾಬ್ಲಮೇ ಇರೋಂಗಿಲ್ಲ. ಈಗ ಹೋಗಿ ಅವ್ನ ಮುಂದೆ ಹೇಳೋದು, ಹೋಗಿ ನಮ್ಮ ಅಪ್ಪಗೆ ಹೇಳೋದು, ನಮ್ಮ ಅವ್ಗೆ ಏನಾರ ಹೋಗಿ ನಮ್ಮ ಅವ್ಗೆ ಹೇಳೋದು. ಅವನಿಂದ ಹೋಗೋದಕ್ಕಿಂತ ಡೈರೆಕ್ಟ್ ಹೋದ್ರೆ ಬೇರೆ ಇರುತ್ತೆ, ಹಿಂಗೆ ಹೋಗಿ ಹಂಗೆ ಬಂದ್ರೆ ಬೇರೆ ಇರುತ್ತೆ. ಇಂಥವು ಭಾಳ ಆಗ್ಯಾವು. ಡೈರೆಕ್ಟ್ ಹೇಳಂಗಿಲ್ಲ. ಹಿಂಗೆ ನೋಡೋಕೆ ಹಿಂಗೆ ಅದರಿಂದ ನಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಏನೂ ಇಲ್ಲ, ನಮ್ಮ ಪ್ರಾಬ್ಲಮ್ ಏನೂ ಇಲ್ಲ, ಆರಾಮಾಗಿ ಅದೀವಿ ನಾವು. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿರಿ. ಅದ್ರ ಸಂಬಂಧ ನಿಮಗೆ ಹೇಳಾಕತ್ತೀನಿ. ನೀವೇ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡ್ಸ್ಕೊಂಡು ಕುಂತ್ಬಿಟ್ಟಿರಿ. ಅವ್ರಿಗೆ ದೂರ ಇಡಂಗಿದ್ರೆ, ಅವ್ರಿಗೆ ಇದು ಮಾಡಂಗಿದ್ರೆ ಫಸ್ಟ್ ಆಫ್ ಆಲ್ ನಾನು
ಅವ್ರಿಗೆ ಹತ್ರನೇ ಮಾಡ್ಕೋತಿದ್ದಿಲ್ಲ ನಾವು, ಅವ್ರಿಗೆ ಹತ್ರನೇ ಕರ್ಕೋತಿದ್ದಿಲ್ಲ. ನಮಗೆ ಅಂಥ ದ್ವೇಷ ಇತ್ತು, ಇವ್ರಿಗೆ ಯಾಕೆ ಮಾಡ್ಬೇಕು ಅನ್ನೋದು ಅಂತಿದ್ದು ಇತ್ತಂದ್ರೆ ನಾವು ಅವ್ರಿಗೆ ಇಲ್ಲಿ ಬೆಂಗ್ಳೂರು ಕರ್ಸ್ಕೊಂಡು ಇಲ್ಲೇ ಇರ್ರಿ, ಪಲ್ಯ ಇರ್ರಿ, ಅದು ಮಾಡಿರಿ, ಇದು ಮಾಡಿರಿ ಅಂತ ನಾವು ಇಂಥವು ಮಾಡೋಕ್ಕೆ ಹೇಳ್ತಿದ್ದಿಲ್ಲ. ಅವ್ರ ಪಾಡಿಗೆ ನಿಮ್ಮ ಇಷ್ಟ ಏನ್ರ ಮಾಡ್ಕೋರಿ ಅಂತ ಬಿಟ್ಬಿಡ್ತಿದ್ದೆ. ನಾನು ಅಂಥ ಸಿಟ್ಟು ಇಟ್ಕೊಂಡು ಅವ್ರ ಮೇಲೆ ಅವ್ರಿಗೆ ಕೆಟ್ಟದ್ದಾಲಿ, ಹಿಂಗೆ ದಡ್ಕಿಗೆ ಹಾಕಿದೆ ಅಂತ ಅವ್ರಿಗೆ ಕೆಟ್ಟದ್ದಾಲಿ, ಬೇಕಂತ ಹಾಕಿದೆ ಇದು ಅಲ್ಲಿ ಅಂತ ಅಂದ್ರಲ್ಲ, ಅದಕ್ಕೆ ಹಂಗೆ ಸಿಟ್ಟಿತ್ತಂದ್ರೆ ಹೇಳ್ಬಿಡ್ತಿದ್ದೆ ನಾನು, ಬರೋಕ್ಕೆ ಹೋಗ್ಬೇಡ್ರಿ ಇಲ್ಲಿ, ನಮಗೇನು ಗೊತ್ತಿಲ್ಲ, ನಾವು ಏನು ಇದು ಮಾಡಲ್ಲ ಅಂತ. ಅಷ್ಟು ನಾವು ರಿಸ್ಕ್ ತೊಗೊಂಡು ನಮ್ಮ ಅಣ್ಣ ಅಂತ ನಾವು ಮಾಡಿದ್ವಿ. ಅಣ್ಣಂದು ಏನಿಲ್ಲ ಪ್ರಾಬ್ಲಮ್, ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಸುನಿತಾಬಾಯಿದಲ್ಲಿ. ಡೈರೆಕ್ಟ್ ಹೇಳಕತ್ತೀನಿ, ಏನಿಲ್ಲ ಅದ್ರಾಗ. ಡೈರೆಕ್ಟ್ ಮಾತಾಡೋದು ಯಾವಾಗ ಕಲಿತಾಳೆ ಗೊತ್ತಿಲ್ಲ ನಮ್ಮ ಸುನಿತಾಬಾಯಿ. ನನ್ನ ಜೋಡಿ ಏನು ಮಾತಾಡೋದು ಬೇಕಾಗಿಲ್ಲ, ನನ್ನ ಜೋಡಿ ಮಾತಾಡೋವ ವೈನಿ ಅಂತ ನಾ ಯಾವತ್ತೂ ಹೋಗಿ ಕೇಳಿಲ್ಲ. ಅವ್ರಿಗೆ ಬರ್ಬೇಕು ಮನಸ್ಸೊಳಗೆ. ನಾವು ಹಿಂಗೆ ಒತ್ತಾಯ ಮಾಡಿ ಮಾತಾಡ್ಸ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ. ಅವ್ರಿಗೆ ಬರ್ಬೇಕು ಮಾತಾಡ್ಸ್ಬೇಕಂತ. ಮನೆಯನ್ ದೊಡ್ಡ ಸೊಸೆ ಅಂದಮೇಲೆ ಎಲ್ಲರಿಗೆ ಕರ್ಕೊಂಡು ಉಣ್ಣುಂಬರ್ರಿ, ತಿನ್ನುಂಬರ್ರಿ, ಆಡುಂಬರ್ರಿ, ನಗುಂಬರ್ರಿ, ನಲಿಂಬರ್ರಿ ಅಂತ ಅವ್ರದ್ದು ಕರ್ತವ್ಯ ಇರುತ್ತೆ. ಬಟ್ ಅವ್ರದ್ದು ಆ ಥರ ಅವ್ರದ್ದು ವಾತಾವರಣ ಒಳಗೆ ಅವ್ರು ಬೆಳೆದಿದ್ರ ಸಂಬಂಧ ನಾನು ಮನ್ಯಾಗ ಎಲ್ಲರಿಗೆ, ನಮ್ಮ ಮನ್ಯಾಗ ಜಗಳ ಪಗಳಾದಾಗ ಹೈಯೆಸ್ಟ್ ಸಪೋರ್ಟ್ ಮಾಡಿದ್ದು ನಮ್ಮ ಸುನಿತಾಬಾಯಿಗೆ, ನಮ್ಮ ವೈನಿಗೆ ಹೈಯೆಸ್ಟ್ ಸಪೋರ್ಟ್ ಮಾಡಿದ್ದು. ಯಾವತ್ತಾದರೂ ನಾನು ಎಲ್ಲಿ ಬಿಟ್ಕೊಳ್ಳಿಲ್ಲ. ನೀ ಮಾತಾಡೋಂಗಿಲ್ಲ, ಬರೋರಿಗೆ ಬಾ ಅನ್ನಂಗಿಲ್ಲ, ಕುಂದ್ರ ಅನ್ನಂಗಿಲ್ಲ, ಯಾರ ಬಂದರು ಆ ಕಡೆ ಕುಂತು ಬಿಡ್ತಿ, ಮಾತಾಡ್ಸಂಗಿಲ್ಲ, ಹಿಂಗೆ ಮಾಡ್ತಿ ಹಂಗೆ ಮಾಡ್ತಿ ಅಂದಾಗ ನಾ ಅವ್ರಿಗೆ ಎಲ್ಲರಿಗೆ ಅಂತಿದ್ದೆ. ಅವ್ರು ಬೆಳೆದಿದ್ದು ಹಂಗೆ ಬೆಳೆದಾರ, ಅವ್ರ ವಾತಾವರಣ ಹಂಗೈತಿ, ಅವ್ರಿಗೆ ಟೈಮ್ ಬೇಕಾಗುತ್ತೆ. ಒಮ್ಮೆಲೆ ಈಗ ಬಂದು ಜಾಯಿಂಟ್ ಫ್ಯಾಮ್ಲಿ ಒಳಗೆ ಪರಿಚಯ ಇಲ್ಲ, ಗುರ್ತಿಲ್ಲ, ಅವ್ರ ಜೋಡಿ ನಕ್ಕೋದು ಇದು ಮಾತಾಡಂದ್ರೆ ಅವ್ರಿಗೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕು. ಹಂಗೆ ಅನ್ಬೇಡ್ರಿ ಅಂತ 3 ವರ್ಷ ಮಟ್ಟ ಸಪೋರ್ಟ್ ಮಾಡ್ಕೋತ ಮನ್ಯಾಗ ಎಲ್ಲರಿಗೆ ಕೆಟ್ಟ ಹಾಕೋತ ಎಲ್ಲರ ಜೋಡಿ ಜಗಳ ಮಾಡ್ಕೋತ ಬಂದೀನಿ ನಾನು. ಅವ್ರ ಸಂಬಂಧ ಎಲ್ಲಿ ಬಿಟ್ಕೊಟ್ಟಿಲ್ಲ. ಅವರು ಹೇಳ್ಬೋದಾಗಿತ್ತು, ಅವ್ರದ್ದು ಏನು ಮಾಡೋಕ್ಕೆ ಹೋಗಲ್ಲ. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಇಷ್ಟೇ ನಮ್ಮದು. ಅದು ಒಂದು ಏನು ಇನ್ಸಿಡೆಂಟ್ ಆಯ್ತಲ್ಲ, ಅಲ್ಲಿಂದ ಮನಸ್ಸುಗಳು ಚೂರು ಆಗೋದು ಅಷ್ಟೇ. ಮತ್ತು ವಾಪಸ್ ಮನಸ್ಸು ಕೂಡಲಿಲ್ಲ ನಂದು. ನಮ್ಮ ಅಣ್ಣನ ಜೋಡಿ ಮಾತಾಡ್ತೀನಿ ಬಿಡ್ತೀನಿ ಅದು ಗೊತ್ತಿಲ್ಲ. ಮುಂದೆ ನನ್ನ ಮನಸ್ಸಂತೂ ನಾವು ಯಾವಾಗ ಒಂದು ಹಾಕಿವಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಈಗ ನಿಮ್ಮ ಮುಂದೆ ವಿಡಿಯೋ ಮಾಡಿ ಹೇಳಾಕತ್ತೀನಿ ಅಂದರೆ ನಿಮ್ಗೆ ಕ್ಲಾರಿಟಿ ಕೊಡಲೇಬೇಕಾಗುತ್ತೆ. ನಾನು ಇಲ್ಲ, ನಮ್ಮದೆಲ್ಲ ಇಷ್ಟು ದಿನದ ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ಕೊಂಬಂದಿದ್ದು ಹಿಂಗೆ ಹಾಳಾಗಕ್ಕೆ ನಾ ಹೆಂಗೆ ಬಿಡಲಿ? ನನಗೆ ಆಗಂಗಿಲ್ಲ. ಎಂಥ ವಿಷಯನೇ ಆಗಲಿ ಅದು ನಾನು ನಿಮ್ಮ ಮುಂದೆ ಹೇಳ್ಕೋತೀನಿ. ಅಟ್ಲೀಸ್ಟ್ ನಮ್ಮ ಅಣ್ಣಗಾರ ಅರ್ಥ ಆಗ್ಬೇಕಿತ್ತು ಅದು. ಅವ ಯಾಕೆ ಹಂಗೆ ಬೇಕಂತ ಮಾಡ್ತಾನೆ, ಅವ ಯಾಕೆ ಬೇಕಂತ ದಡ್ಗಿಗೆ ಹಾಕ್ತಾನೆ, ಕಾರು ಇದು ಅವ್ರಿಗಿದು ಅಲ್ಲಿ ಅಂತ ಯಾಕೆ ಬೇಕಂತ ಹಾಕ್ತಾನೆ ಅಂತ ಅವನಿಗಾರ ಅರ್ಥ ಆಗ್ಬೇಕಿತ್ತು. ಅವನಿಗೆ ಅರ್ಥ ಆಗಲಿಲ್ಲ. ಇರಲಿ, ಆದರೂ ನಾ ಏನು ಸಿಟ್ಟಾಗಿಲ್ಲ. ಅಣ್ಣದನಂತೆ ನಾ ಸುಮ್ಮದೀನಿ ಇಷ್ಟು ದಿನ. ಆದರೂ ಏನು ಒಂದು ಮಾತಿನ ಒಳ್ಳೆ ಮಾತಾಡೋಕ್ಕೆ ಹೋಗಿಲ್ಲ ನಾನು. ಸಣ್ಣವರಿದ್ದಾಗ ಏನು ಜಗಳಾಡ್ತಿದ್ವಿ, ಬಡ್ದಾಡ್ತಿದ್ವಿ ಅದು ಬೇರೆ. ದೊಡ್ಡವರಾಗಿಂದ ಜವಾಬ್ದಾರಿ ಬಂದಿನ ತಿಳುವಳಿಕೆ ಬಂದಿಂದ ಏನೋ ನಾನು ಅಷ್ಟೇ ಮಾತಾಡೋಕ್ಕೆ ಹೋಗಿಲ್ಲ. ಕ್ಲೋಸೇ ಇರ್ತಿದ್ವಿ, ಫ್ರೆಂಡ್ಸ್ಗಿನ್ನೂ ಕ್ಲೋಸೇ ಇದ್ವಿ ನಾವು. ಮನೆಗೆ ಹೋದಾಗ ಆರೋನ್ ಜೋಡಿ ಮಾತಾಡಲಿಲ್ಲ, ಅದೂ ಹರ್ಟ್ ಆಯ್ತು ನನಗೆ. ಮನೆಗೆ ಹೋದಾಗೇನು ಅವ್ರು ಬಿಟ್ಟರೆ ಆರೋನ್ ಜೋಡಿ ಮಾತಾಡೋದು. ಯಾಕೆ ಆರವ್ ಏನು ಮಾಡಿದ? ಇಷ್ಟೆಲ್ಲ ಪ್ರೀತಿ ಮಾಡ್ತಿದ್ರು, ಹಿಂಗೆ ವಿಡಿಯೋ ಮಾಡೋಣ, ವಿಡಿಯೋ ಒಳಗೆ ಇಷ್ಟೆಲ್ಲ ಪ್ರೀತಿ ನೋಡ್ತಿದ್ರಿ, ದೊಡ್ಡಪ್ಪ ಎಷ್ಟು ಜೀವ ಅದಾನ, ಹಿಂಗೂ ಒಂದು ಮಾತಂದಿರಿ ಕಮೆಂಟ್ಸ್ ಒಳಗೆ. ಇದು ಅವ್ರಿಗೆ ಹರ್ಟ್ ಆಗೋದು. ಇದನ್ನ ಅವ್ರು ಹಂಗೆ ಮಾಡ್ಯಾರ, ಹಂಗೆ ಅದಾರ ಅಂತ ಹೇಳಕತ್ತಿಲ್ಲ. ನೀವು ಈ ಥರ ಕಮೆಂಟ್ಸು ಹಾಕ್ತಿರಲ್ಲ, ನಿಮಗೆ ಹೆಂಗೆ ಅನಿಸಿ ಹಾಕಿರಿ ಗೊತ್ತಿಲ್ಲ. ಸುನಿತಾ ಅಕ್ಕನ ಕೈಯಾಗ ಆರೋನ್ ಕೊಡಬೇಡ್ರಿ, ಆಕಿ ಅವನ ಮೇಲೆ ಜೀವ ಇಲ್ಲ, ಒತ್ತೆಗೆ ಹಿಚ್ಚಕ್ತಾಳ ಅವನಿಗೆ ಅಂತ ಈ ಥರನೂ ಕಮೆಂಟ್ ಮಾಡಿ. ಏನು ಹೇಳ್ಬೇಕು ಇವಕ್ಕೆಲ್ಲ? ಹೌದಂತ ಕರೆ ತಿಳ್ಕೊಬೇಕಾ, ಹೆಂಗೆ ಕಮೆಂಟ್ ಮಾಡ್ತಾರ ಅಂತ ನಿಮ್ಮ ಬಗ್ಗೆ ಏನಾರ ತಿಳ್ಕೊಬೇಕಾ ಗೊತ್ತಾಗವಲ್ತು. ಇಷ್ಟೆಲ್ಲ ಆದಮೇಲಿನೂ ಅಣ್ಣ ತಮ್ಮನ ದೀಪಾಂದು ಸೆಂಟ್ರಿಗೆ ಏನಿಲ್ಲ. ದೀಪಾ ಯಾಕಕ್ಕ ಹಂಗಂದಿ ಅಂತ ಅಕ್ಕಗಂದಿಲ್ಲ, ಯಾಕಣ್ಣ ಅವ್ನಿಗೆ ಯಾಕೆ ಹಂಗಂತ ಏನಂದಿಲ್ಲ. ದೀಪಾಂದು ಏನೂ ಇಲ್ಲಿ ದೀಪಾಂದು ನಡ್ಬಾರ್ಕ್ ಮಾತೇ ಬಂದಿಲ್ಲ. ಆದರೂ ದೀಪಾನ ಮೇಲೆ ದ್ವೇಷ ಆಗೈತಿ, ಯಾಕಾಗೈತಿ ಗೊತ್ತಿಲ್ಲ. ಮನೆಗೆ ಹೋದಾಗ ಆರವನ ಜೋಡಿನೂ ಮಾತಾಡಿಲ್ಲ. ದೀಪಾಂದು ನಮ್ಮ ಅಣ್ಣನ ಭಾಳ ಸಲ ಜಗಳಾಗ್ಯಾವ. ಭಾಳ ಸಲ ಅಂದ್ರೆ ಅವ್ರು ಎಷ್ಟು ಭಾಳ ಕ್ಲೋಸ್ ಇರ್ತಾರೆ, ಭಾಳ ಅಂದ್ರೆ ಸಿಕ್ಕಾಪಟ್ಟಿ ಕಾಡಿಸ್ತಾನ, ಆಕಿನೂ ಸಿಕ್ಕಾಪಟ್ಟಿ ಕಾಡಿಸ್ತಾಳ, ಮಾತಾಡ್ತಾರ, ನಗ್ತಾರ. ಅವರೆಲ್ಲ ಭಾಳ ಕ್ಲೋಸೇ ಇದ್ದರು. ಅದು ಯಾರಿಗೆ ಇಷ್ಟ ಆಗುತ್ತೆ ಇಲ್ಲ, ಒಬ್ಬೊಬ್ರಿಗೆ ಆಗಲ್ಲ, ಒಬ್ಬೊಬ್ರಿಗೆ ಆಗುತ್ತೆ. ಅದಕ್ಕೆ ಸಿಕ್ಕಾಪಟ್ಟಿ ಕ್ಲೋಸೇ ಇದ್ರು ಅವರು, ಚಲೋನೇ ಮಾತಾಡ್ತಿದ್ರು. ಸೀರಿಯಸ್ ಆಗಿನೂ ಜಗಳ ಮಾಡ್ಯಾರ ಅವರು. 10 ಸಲ ಸೀರಿಯಸ್ ಆಗಿನೇ ದೊಡ್ಡ ಜಗಳನೇ ಆಗ್ಯಾವ ಅವರು. ಆದರೂ ಅವರು ಅಷ್ಟು ದೂರ ಆಗಿದ್ದಿಲ್ಲ, ಅಷ್ಟು ಮನಸ್ಸು ಕೆಟ್ಕೊಂಡಿದ್ದಿಲ್ಲ. ಈ ಸಲ ಆಕೆ ಏನೂ ಅಂದಿಲ್ಲ,
ಆದ್ರೂ ಆಕಿನ ಮೇಲೆ ದ್ವೇಷ ಹುಟ್ಟೈತಿ ಹೆಂಗೆ ಹುಟ್ಟೈತಿ ಗೊತ್ತಿಲ್ಲ. ಮೇನ್ ಇಂಪಾರ್ಟೆಂಟ್ ನನಗೆ ಭಾರಿಯಪ್ಪ ಅನಿಸಿದ್ದಂದ್ರೆ ಆರೋನ್ ಮೇಲೆ ದ್ವೇಷ ಹುಟ್ಟಿದ್ದು. 3-4 ತಿಂಗಳಾಗಕ್ಕೆ 3 ತಿಂಗಳಾಗಕ್ಕೆ 2-3 ತಿಂಗಳಾಗಕ್ಕೆ ಬಂತೀರಿ ಮಟ ಆರೋಗ ಟಚ್ ಮಾಡಲಿಲ್ಲ, ಎತ್ಕೊಲಿಲ್ಲ ಮುಂದಿದ್ರು. ಅವ ಏನು ಮಾಡಿದ್ನ ಇರಲಿ, ಅವನು ತಪ್ಪು ಮಾಡಿರ್ಬೋದು ಪಾಪ, ಅವನದು ಏನೋ ತಪ್ಪು ಇರುತ್ತೆ, ಅದಕ್ಕೆ ಅವರು ಅವನ ಜೋಡಿ ಮಾತು ಬಿಟ್ಟಾರಿಲ್ಲ. ಅವ್ರು ಹಂಗೆ ಮಾತು ಬಿಡಂಗಿಲ್ಲ. ತಪ್ಪು ನಂದು ಕರೆಕ್ಟ್ ನಿಂದು ಕರೆಕ್ಟ್ ಅಂತ ನಾ ಹೇಳಂಗಿಲ್ಲ ಯಾವತ್ತು. ಯಾರು ತಪ್ಪು ಯಾರು ಸರಿ ನೀವು ಡಿಸೈಡ್ ಮಾಡಿರಿ, ನಿಮಗೆ ಬಿಡ್ತೀನಿ. ನಾವು ತಪ್ಪು ಮಾಡಿವ ಅಂತ ನಿಮಗೆ ಅನಿಸಿದ್ರೆ ಅದು ತಪ್ಪೇ ಅನ್ಕೋರಿ. ನಾ ಸರಿ ಮಾಡೀನಿ, ದಯವಿಟ್ಟು ನನ್ನ ಇದು ಮಾಡಿರಿ ಅಂತ ನಾನು ಕೇಳ್ಕೊಳಕ್ಕೆ ಹೋಗಂಗಿಲ್ಲ. ನನಗೆ ತಪ್ಪು ಅಂತ ಅನಿಸ್ಬೇಕದು, ಅವಾಗ ನಾ ಅದನ್ನು ಒಪ್ಕೋತೀನಿ. ನಮ್ಮ ಸುಂತಾಬಾಯಿ ಮಾತಾಡ್ಲಾರ್ದಕ್ಕೆ ಇಷ್ಟೆಲ್ಲ ನಮ್ಮ ಮನ್ಯಾಗ ಇದು ಎದ್ದಿದ್ದು ಹಾವಳಿ. ಆ ಥರ ಮಾತಾಡ್ಕೋತಿದ್ದು ಬಿಟ್ರೆ, ಹಿಂಗೆ ಹೇಳ್ಕೋತಿದ್ದು ಬಿಟ್ರೆ, ಡೈರೆಕ್ಟ್ ಮುಂದೆ ಹೇಳಿದ್ರೆ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ. ಆಗಿದ್ದಿಷ್ಟೇ, ಮತ್ತೇನಾಗಿಲ್ಲ. ಹೇಳಿಬಿಟ್ರೆ ಮುಗಿದು ಹೋಗಿತ್ತು. ಈ ವಿಡಿಯೋ ನೋಡಿದ ಮೇಲೆ ಅವ್ರು ಏನು ಅಂತಾರೆ, ಅವ್ರು ಏನು ಬಿಡ್ತಾರ ಅವ್ರಿಗೆ ಬಿಡ್ತೀನಿ. ಈ ಕಡೆ ಸೈಡ್ ಗಾಲಿ ತೆಗ್ಗಿಗೆ ಹೋತು, ಆ ಕಡೆ ಸೈಡಿಗೆ ಕುಂತಿದ್ಲು. ಈ ಕಡೆ ಸೈಡ್ ಗಾಲಿ ತೆಗ್ಗಿಗೆ ಹಾಕ್ಬೇಡ, ಈ ಕಡೆ ಸೈಡ್ ಗಾಲಿ ತೆಗ್ಗಿಗೆ ಹಾಕಂದ. ಗಾಲಿ ತೆಗ್ಗಿ ಈ ಕಡೆ ಐತಿ, ಈ ಕಡೆ ಸೈಡ್ ಗಾಲಿ ಹೆಂಗೆ ಹಾಕ್ಲಿ ಅಂತ ನಕ್ಕೆ ನಾನು ಅವತ್ತ. ಅವ ಹಂಗೆ ಹೆಂಡತಿ ಬಗ್ಗೆ ಕೇರ್ ತೊಗೊಂಡ, ಆದ್ರೆ ನನ್ನ ಬಗ್ಗೆ ಏನೂ ಕೇರ್ ತೊಗೊಲಿಲ್ಲ ಅವ. ನಾ ಬೇಕಂತ ಮಾಡಿನಂತ ಅವ್ನ ಮನಸ್ಸೊಳಗೆ ಹೆಂಗೆ ಬಂತ, ನಿನ್ನಿಂದ ನಾನು ಹೆಣ್ತಿದ್ದು ಹೊಟ್ಟೆ ಬ್ಯಾನ್ ಆಗೈತಿ 2-3 ದಿನ, ನೀ ಮಾಡಿದ್ದೀರಿ, ಬೇಕಂತ ಮಾಡ್ತೀನಿ ನೀನು ಅಂತಂದ್ರೆ ಅದ್ರ ಸಂಬಂಧ ಬೇಕಂತ ಬೇಕಂತ ತೆಗ್ಗಿಗೆ ಹಾಕಿಲ್ಲ ಅಂದ್ರೂ ಮತ್ತೇನಿದು ಬೇಕಂತ ಹಾಕ್ದಂಗೆ ಆಯ್ತು ನೀ ಇದು ಅಂದರು. ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಪ್ರಾಬ್ಲಮ್ ಅದು ಯಾವಾಗೋ ಸಾಲ್ವ್ ಆಗೈತಿ, ಆದರೆ ನಿಮಗಿನ್ನ ಪ್ರಾಬ್ಲಮ್ ಸಾಲ್ವ್ ಆಗಕತ್ತಿಲ್ಲ. ನೀವು ಇದು ಕಮೆಂಟ್ಸ್ ಹಾಕೋದು ಬಿಡಂಗಿಲ್ಲ. ದೀಪ ಅಂತ ಹೇಳ್ತೀನಿ ನೋಡ್ರಿ, ಈಗ ಒಂದೇನೋ ಸಂಬಂಧ ದೂರ ಆಗೈತೆ ಅಂದ್ರೆ ಅದು ಒಂದಲ್ಲ ಒಂದಿನ ಕುಡುದ ನಿಮ್ಮ ಲೈಫ್ ಒಳಗೂ ಹಿಂಗಾಗಿರುತ್ತೆ. ಯಾರ ಜೋಡಿನ ಮಾತು ಬಿಟ್ಟಿರ್ತೀರಿ, ಹೊಡೆದಾಡಿರ್ತೀರಿ, ಬಡ್ದಾಡಿರ್ತೀರಿ, ಮುಂದೊಂದು ದಿನ ಅವ್ರ ಜೋಡಿ ಕೂಡಿರ್ತೀರಿ. ಬಾಣೆತನ ಟೈಮ್ ಒಳಗೆ ಇಷ್ಟೆಲ್ಲ ಆತಂದ್ರೆ ಬಾಣೆತನ ಟೈಮ್ ಒಳಗೆ ಯಾಕಂತಂದ್ರೆ ಬಾಣೆತನ ಟೈಮ್ ಒಳಗೆ ನಾವು ಮಾತುಗಳು ಬಂದು, ಅದೇ ಟೈಮ್ ಒಳಗೆ ಮಾತು ಬಂದು, ಅದೇ ಟೈಮ್ ಒಳಗೆ ದೂರ ಆದ್ವಿ. ಇಂಥವು ಒಂದೇ ಸಲ ಅಲ್ಲಿದ್ದು ನಿಮ್ಗೆ ವಾಪಸ್ಸಿಂದ ಹೇಳಿಲ್ಲ. 10 ಸಲ ಜಗಳಾಗ್ಯಾವ. ಲವ್ ಮ್ಯಾರೇಜ್ ಅಂದಮೇಲೆ ಇಷ್ಟೆಲ್ಲ ಇರುವೆ, ಮನಸ್ತಾಪ ಇರುವೆ, ಮೊದಲಿಂದು ಹಿಂದಿಂದು ಮಾತು ಬರುವೆ, ಅವು ಇವು. ಇದು ಒಂದೇ ಸಲ ಈಗ ದೀಪಾರ ಮನೆಗೆ ಕಳ್ಸಾಳ, ಹೊಳ್ಳಿ ದೀಪ ಹೋಗಿಲ್ಲ ಅಂತಲ್ಲ, ಇದಕ್ಕಿನ್ನ ಹಿಂದೂ ಆಗ್ಯಾವು. ಇದಕ್ಕಿನ್ನ ಹಿಂದೂ ಜಗಳ ಮಾಡಿ ಮಾತು ಬಿಟ್ಟಿವ. ನಮ್ಮ ಎಲ್ಲ ಹಳೆವು ಕಾರ್ಬಾರ ಅವು ಇವು ತೆಗೆದು ನೀವು ಹಂಗೆ ಮಾಡಿರಿ, ಮೊದಲು ನಾ ಯಾಕೆ ಈಗ ಹಿಂಗೆ ಮಾಡಲಿ, ಅದು ಇದು ಮೊದಲು ಇದ್ದಿದ್ದಿಲ್ಲ ಈಗ ಯಾಕೆ ಬಂತು, ಇಷ್ಟೆಲ್ಲ ಜಗಳ ಆಗ್ಯಾವು. ಮೊದಲು ಹಿಂಗೆ ಇದ್ದಿದ್ದಿಲ್ಲ ಅಂದ್ರೆ ನಾವು ಒಮ್ಮೆಲೆ 8 ದಿನ ಆಡೋದು, ಹಂಗೆ ಬಿಡೋಕ್ಕಾಗಲ್ಲ ನಾವು, ಹಂಗೆ ಹಿಂಗಂತ ಅವು ಎಲ್ಲ ಜಗಳ ಆಗ್ಯಾವು. ದೂರ ಒಂದೊಂದು ತಿಂಗಳನ್ಗಟ್ಲೆ ಮಾತು ಬಿಟ್ಟಿವಿ, ಮತ್ತು ವಾಪಸ್ಸು ಕೂಡೀವಿ. ಇದು ಒಂದೇ ಸಲ ಅಲ್ಲ, ಹಿಂಗೆ ಭಾಳ ಜನ ಆಗ್ಯಾವ. ನಿಮಗೆ ಏನು ಅನ್ಸೈತೆ ಅಂದ್ರೆ ಬಾಣೆತನ ಟೈಮ್ ಒಳಗೆ ಕೈ ಕೊಟ್ರಲ್ಲ ಹೆಂಗೆ ಮಾಡ್ತಾರೆ ನೋಡು. ಇಬ್ಬರು ಅಂದಿರಿ, ತಾಯಿ ಮಗಳು ಇಬ್ಬರು ಸೇರಿ ನಾಟಕ ಮಾಡ್ತಾರೆ ಇವರು ಅಂತ. ನಾವು ವಾಪಸ್ ಊರಿಗೆ ಹೋಗಿಲ್ಲ. ಊರಿಗೆ ಹೋಗ್ಲಾರ್ದಕ್ಕೆ ನಾ ಗೋವಾ ಒಳಗದೀನಿ ನಾನೀಗ. ಯಾಕೆ ಊರಿಗೆ ಹೋಗಿಲ್ಲ ಅಂದ್ರೆ ಇದ್ರ ಸಂಬಂಧ ನಾ ಊರಿಗೆ ಹೋಗಿಲ್ಲ. ಈಗ ಹೋಗಿ ಅಲ್ಲಿ ನನಗೆ ಇರೋಕ್ಕೂ ಆಗಲ್ಲ, ಅದ್ರ ಸಂಬಂಧ ನಾ ಊರಿಗೆ ಹೋಗಿಲ್ಲ. ಊರು ಬಿಟ್ಟರೆ ಎಲ್ಲಿ ಯಾವತ್ತೂ ಹಿಂಗೆ ಹೋಗಿಲ್ಲ. ಗೋವಾಕ್ಕೆ ಬಂದ ಮೇಲೆ ಒಂದು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಕತ್ವಿ. ಆಮೇಲೆ ಒಂದು ಸ್ವಲ್ಪ ದಿನ, ಒಂದು ವಾರ ಮಟ್ಟ 4-5 ದಿನ ಗ್ಯಾಪ್ ಆಯ್ತು ವಿಡಿಯೋ ಮಾಡೋದು. ನಿಮ್ಮ ಕಮೆಂಟ್ಸ್ ನೋಡಿ ಎಲ್ಲರ ಹೋಗಿ ಏನಾರ ತಿರುಗಿ ಜಜ್ಕೊಳಂಗಾಗಿತ್ತು. ಹೆಂಗೆ ಕಮೆಂಟ್ಸ್ ಮಾಡಕತ್ತಿದ್ದೆ ಅಂದ್ರೆ, ಇದ್ದವ್ರಿಗೆ ಆ ಥರ ಕಮೆಂಟ್ಸ್ ಮಾಡಿದ್ರೆ ಏನು ಅನ್ನಲ್ಲ, ಸೈಡ್ ಸರಿ ಅಂತಾರೆ. ಸುಮ್ಮನೆ ಒಂದು ಕಮೆಂಟ್ಸ್ ಹಾಕ್ತೀರಿ, ಅದಕ್ಕೆ ಯಾವ ಒಂದು ಅಂಥವು ಅವು ಒಂದು 20-30 ಲೈಕ್ ಹೊಡಿತಾವೆ. ಅದಕ್ಕೆ ಹಾಕ್ದವಪ್ಪ ಲೈಕ್ ಹೊಡೆದವಪ್ಪ, ಹೊಸು ಅವೇ ಹಾಕವು. ಹೆಣ್ಮಕ್ಳು ಹಾಕ್ತಾರೆ, ಮತ್ತದು ಹೆಂಗೆ ಹಾಕ್ತಾರೆ ಅನ್ನೋ ಗೊತ್ತಿಲ್ಲ. ಇಷ್ಟೆಲ್ಲ ಕಮೆಂಟ್ಸ್ ಹಾಕಿ ರಾಡಿ ಮಾಡಿದಿರಲ್ಲ, ಅದ್ರೊಳಗೆ ನಿಮ್ಗೆ ಇದೇ ವಿಡಿಯೋ ಉತ್ತರ. ಇನ್ನು ಮುಂದೂ ನೀವು ಕಮೆಂಟ್ಸ ಹಾಕೋತನೇ ಇರಿ. ನಿಮ್ಮ ಕಮೆಂಟ್ಸ್ ಹಾಕೋದು ಯಾರಿಂದನೂ ನಿಂದ್ರಿಸೋಕ್ಕಾಗಲ್ಲ. ನಿಮ್ಮ ಕಮೆಂಟ್ಸ್ ನೋಡಿ ಮತ್ತೊಬ್ಬರು ಇವ್ರಿಗೆ ಹೆಂಗಾರ ಕಲಿಸಿರ್ಬೇಕು ಮನ್ಯಾಗ ಅಂತ ನಿಮ್ಮ ಮನೆಯವ್ರಿಗೆ ಬೈದು ನಿಲ್ಸಂಗಿಲ್ಲ ಅವರು. ನೀವು ಹಿಂಗೆ ಕಮೆಂಟ್ಸ್ ಹಾಕೋತವ್ರಿ. ಬೇಜಾರಾದಾಗ ಸ್ವಲ್ಪ ಬೇಜಾರು ಮಾಡ್ಕೋತೀವಿ, ಬಟ್ ಇನ್ನು ಮುಂದೆ ಇಷ್ಟು ಕ್ಲಾರಿಟಿ ಕೊಟ್ಟ ಮೇಲಂತೂ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮ ಪ್ರೀತಿಸು ಜನಕ್ಕರ ಇದು ಮುಟ್ಟಿರುತ್ತೆ, ಅವ್ರಿಗಾರ ಅನಿಸಿರುತ್ತಲ್ಲ, ಸಾಕು ಅಷ್ಟೇ, ಮತ್ತೇನಿಲ್ಲ. ವಿಡಿಯೋ ಭಾಳ ಎಳಿತೀನಿ, ಇಷ್ಟೇ ಮಾಡ್ಬೇಕಿತ್ತು, ಇಷ್ಟು ಹೇಳೋದೇನಿತ್ತು ಅವಶ್ಯಕತೆ ಅಂತೀರಿ. ಎಲ್ಲ ಕ್ಲಿಯರಿಟಿ ಗೊತ್ತಾಗ್ಬೇಕಲ್ಲ ನಿಮ್ಗೆ. ಅವ್ರಿಗೆ ಕಮೆಂಟ್ಸ್ ಹಾಕೋರಿಗೂ ಗೊತ್ತಾಗ್ಬೇಕಲ್ಲ, ಹಿಂಗಿಲ್ಲ ನಾ ಹಿಂಗೆ ಕಮೆಂಟ್ಸ್ ಹಾಕಿದ್ದಿಲ್ಲ ಅಂತ.
ಕಾರ್ ಬಂದ ಮೇಲೆ ಯಾರಿಗೆ ಏನು ಪ್ರಾಬ್ಲಮ್ ಆಗೈತೆ ಗೊತ್ತಾಗವಲ್ತು. ಏನು ಒಂದು ದೊಡ್ಡ BMW ತೊಗೊಂಡು ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಸೀನಿ ಅಂದ್ರೆ ಹೆಂಗಪ್ಪ ನಂದು ಬಾಳೆ, ಅವಾಗ ಮಂದಿ ನನಗೆ ಬದುಕಾಗಿ ಬಿಡ್ತಾರ. ಕಮೆಂಟ್ಸ್ ಹಾಕಲ್ಲ, ಬಂದು ಮಕ್ಕೊಂಡಾಗ ಬಂದು ಕಾರ್ ಮೇಲೆ ಬರೆದು ಹೋಗ್ತಾರೆ, ಮನೆ ಮೇಲೆ ಡ್ರಾಯಿಂಗ್ ಬಿಡಿಸ್ಕೋತಾರ, ಸೊಕ್ಕು ದುರಂಕಾರ ಅಂತ ಬರ್ದು ಹೋಗ್ತಾರೆ. ಏನು ಅನ್ಸೈತೆ ನನಗೆ, ಏನು ರೀ ದುಡ್ಯಾಕತ್ತೀವಿ, ಲೈಫ್ ಒಳಗೆ ಒಂದು ಸ್ವಲ್ಪ ಆರಾಮಿರ್ಬೇಕು. ನಾವು ತೊಗೊಳ್ತೀವಿ ಅಡ್ಡಾಡ್ತೀವಿ ಅಂದ್ರೆ ಏನು ಮತ್ತೆ ಮನೆ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ ಕಾರ್ ತೊಗೊಂಡಿದ್ದಕ್ಕೆ ಸೊಕ್ಕ ಬಂದೈತೆ ಅಂತ ಅನ್ನಕತ್ತೀರಿ. ಆ ಥರ ಅನ್ನಕ್ಕೆ ಹೋಗ್ಬೇಡ್ರಿ ಅಂತ ಕಾರ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ದೆ. ನೀವು ಒಬ್ಬನೇ ಕಾರ್ ತೊಗೊಂಡ ನನ್ನ ಅವ್ರ ಗತೆ ಮಾಡ್ತೀಯಪ್ಪ, ಮಾಡ್ತಾನಲ್ಲೋ ಮಾರೆ ಅಂತ ಒಬ್ಬ ಕಮೆಂಟ್ ಆಗ್ಯಾನ. ಏನು ಪ್ರಾಬ್ಲಮ್ ಆಗಕತ್ತೈತಿ ಕಾರಿಂದ, ನಿಮ್ಗೆ ನಾವು ಎಂಜಾಯ್ ಮಾಡೋದ್ರಿಂದ, ನಾವು ಖರ್ಚು ಮಾಡೋದ್ರಿಂದ, ನಾವು ದುಡಿದ್ರಿಂದ ಏನು ಪ್ರಾಬ್ಲಮ್ ನಿಮಗೆ ಆಗಕತ್ತೈತೆ ಅಂತ ನನಗೆ ಕರ್ರೇನೂ ಗೊತ್ತಾಗತ್ತಿಲ್ಲ. ಫೈನಲಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಧ್ಯೆ ಪ್ರಾಬ್ಲಮ್ ಅದೇ ಕಾರಣಕ್ಕೆ ಸ್ಟಾರ್ಟ್ ಆಗಿದ್ದು, ಅದೇ ಮನಸ್ತಾಪ ಐತಿ. ಅದು ಬಿಟ್ಟು ವಾಪಸ್ ಇನ್ನೊಂದು ಜಗಳ, ನಾವು ವಾಪಸ್ ಅದು ಮಾತಾಡಿ ಇನ್ನೂ ಮಟ್ಟ ಯಾವ ಜಗಳ ಇಲ್ಲ, ಏನಿಲ್ಲ. ಅದು ಒಂದೇ ಕಾರಣಕ್ಕೆ ಮನಸ್ತಾಪ ಆಗೈತಿ, ಮಾತು ಬಿಟ್ಟಿವಿ. ನಾವು ವಾಪಸ್ ಮಾತಾಡ್ತೀವಿ ಬಿಡ್ತೀವಿ, ಅದು ನಮಗೆ ಬಿಟ್ಟಿದ್ದು. ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೀನಿ. ಜಾಸ್ತಿ ಎಳೆದಿದ್ರೆ ಸಾರಿ, ಐ ಆಮ್ ಸಾರಿ. ಮತ್ತು ಇನ್ನೊಂದು ಹೇಳ್ತೀನಿ, ವಿಡಿಯೋ ಮಾಡೋಕ್ಕೆ ಬೇರೆ ಜಾಗ ಸಿಗಲಿಲ್ಲ, ಏನಪ್ಪ ಕಾರ್ ಒಳಗೆ ಮಾಡಕತ್ತೀಯಲ್ಲ ಅಂತ. ನಮ್ಮದೇ ಕಾರ್, ಅದಕ್ಕೆ ಮಾಡಕತ್ತೀನಿ. ಮತ್ತೇನು ಹೇಳಿ, ಗೋವಾ ಒಳಗದೀನಿ ನಾನು, ಮನ್ಯಾಗ ಕುಂತಿಂತಾವೆಲ್ಲ ಮಾತಾಡೋಕ್ಕಾಗಲ್ಲ, ಹೊರಗೆ ಹೋಟೆಲ್ ಒಳಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ರೋಡ್ ಸೈಡ್ ನಿಂತೀನಿ, ಮಾತಾಡಲೇಬೇಕು. ನಿನ್ನೆನೇ ಮಾತಾಡ್ಬೇಕಂತ ಎಷ್ಟು ಟ್ರೈ ಮಾಡಿದೆ, ನಾನು ಬರೋದು ಲೇಟ್ ಆಯ್ತು, ರಾತ್ರಿ ಆಯ್ತು, ಮಾಡೋಕ್ಕಾಗಲಿಲ್ಲ. 3:30 4 ಗಂಟೆ ಮಟ್ಟ ನಿದ್ದೆ ಮಾಡಿಲ್ಲ. ಇದೇ ಯೋಚನೆ ತಲೆಯಾಗ, ಏನಪ್ಪ ನಾವೇ ಒಂದು ಏನೋ ಗಿಡ ನಾಡ್ಸಿದ್ವಿ, ಹೊಳ್ಳಿ ನಮಗೆ ಅದು ಮುಳ್ಳಾಗಿ ಕುಂತೈತಲ್ಲ ಈಗ, ಈ ಥರ ಏನೇನೋ ಯೋಚನೆ ಬಂದು ಅದಕ್ಕೆ ಈ ಥರ ಐತಿ. ಈ ವಿಡಿಯೋಯಿಂದ ನಿಮಗೆ ಏನು ಅನ್ಸೈತೆ ಅಂತ ನನಗೆ ಗೊತ್ತಿಲ್ಲ. ನೀವು ಇನ್ನೂ ನಮಗೆ ಹೆಚ್ಚಿಗೆ ಬೇಯ್ರಿ, ಇನ್ನು ಏನಾರ ಅನ್ರಿ, ಏನಾರ ಬಿಡ್ರಿ, ನಾ ಅದನ್ನು ತಲೆ ಕೆಡಿಸ್ಕೊಳಂಗಿಲ್ಲ. ಬಟ್ ಈ ವಿಡಿಯೋ ನಾನು ಮಾಡಲೇಬೇಕಾಗಿತ್ತು, ಮಾಡೀನಿ. ಅದಕ್ಕೆ ನಮ್ಮ ಸಬ್ಸ್ಕ್ರೈಬರಿಗೆ ಒಂದು ಸ್ವಲ್ಪ ಕ್ಷಮೆ ಕೇಳಿ, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ನಾವು ವಿಡಿಯೋ ಸ್ಟಾರ್ಟ್ ಮಾಡೇ ಮಾಡ್ತೀವಿ. ದಯವಿಟ್ಟು ಒಂದು ಸ್ವಲ್ಪ ನಮ್ಮ ಏನರ ಇದ್ರ ಸ್ವಲ್ಪ ಇದು ಮಾಡಿರಿ ಅಲ್ಲಿ ಮಟ್ಟ ಅಂತ ಹೇಳ್ತಾ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು, ನಮಸ್ಕಾರಗಳು. ಮತ್ತೆ ಸಿಗುವ, ಟಾಟಾ.